ಅನುರಾಗಮ್ಮಿಗೆ ಮುಕ್ತಿ ಮಾರ್ಗಮಂ ತೆಳುಪಿದನದ ನೀಗ ನಿಂತೆ ಕನ್ನಡ ಮಾಗಿರೆ ಸಲೆ ಶಂಭುಲಿಂಗದೊಲಂದು ಸುರ್ವೇಂ ಮುನ್ನವೇ ಭಕ್ತಿ ಕ್ರಿಯೆಯಂ ಧನ್ಯರೆ ಪರಿಶುದ್ಧಮಾದ ಬುದ್ಧಿಯನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜ ಸ್ವರೂಪಮಿದೌ ಸಾಧ್ಯಂ ಪದಲಕ್ಷಣಂ ಗುರುವಿಗೆ ಶಿಷ್ಯನು ಪಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳವಟ್ಟು ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಪರಿಉಪಾಯಮಿದೆಂದು ನನ್ನಿಯ ನನಗೆ ಗಳಪೇರೆಂದು ಆನಂದೋ ಶಿಷ್ಯನು ಶಿಷ್ಯನೊಳಿಂತೆಂದು ವಾಸಿಷ್ಠಾದಿಗಳಲ್ಲಿ ಪೇಡಿದ ತತ್ವಾರ್ಥವನಿಂದಿಲ್ಲಿ ನಿನಗರಪುವೆ ನಾನೀ ಗೀತೆಯೊಳು ತನು ಜನ ಕೇಳೈತಿಲುದ ಶಿರೋಮಣಿ ಶಿಷ್ಯನೆ ನಿನ್ನ ನಿಜವೂಹಿಸಬಾರದು ಸಂಪನ್ನಂ ಗೋಚರಮಲ್ಲೆಂದು ಅದು ಮಾನಸಕ್ಕೆ ವಿಷಯಮಲ್ಲೆಂದು ಹೇಳುತ್ತಮ್ಮತ್ತೊಂದನು ಇಂದ ಕೇಳುಪದೇಶಿಸಬೇಕದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ನಿಂಕುರು ಹಿಟ್ಟು ವಶ್ಯಮಿದೆಂದೆನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಜಾನಿಸಿ ಪೇಳಿತು ಶ್ರುತಿಗಳ ಮೊತ್ತ ಆಗಿಯ ಶಕ್ತಿ ಅಜಯನಿಸುವುದದು ಮಾಯಾಶಕ್ತಿ ಅದುವೇ ಜಗತ್ ಕಾರಣಮಾಗಿವುದು ಅದರಿಂ ಪ್ರಕೃತಿ ಎನ್ನಿಸಿಕೊಳ್ಳುತ್ತಿರುವುದು ತ್ವಗೆ ಕಾರಣಮಾಗಿವುದು ಆನಂದಾಚ್ಛಾದಕಮಾಗಿವುದು ಭಾವವನಿಲ್ಲೆನಿಸುತ್ತಿರುವುದು ಚಿದ್ಭಾವವನದು ಉಳ್ಳ ಬ್ರಹ್ಮವನಿಲ್ಲೆನಿಸುವುದು ಇಲ್ಲದ ಲೋಕವನುಂಟೆನಿಸುವುದು ಮಾನ್ಯನೆ ಇದು ನಿನ್ನನೆ ನೆಮ್ಮಿಹುದು ಅನ್ನ ನನ್ನೇತರಮಾಗಿವುದು ಲಕ್ಷಣವ ನೀನು ಈಕ್ಷಿಸಿ ನಿರ್ಗುಣವಾಗಿಯನಿ ಅಜಯಂ ನಾನಾ ಗುಣಮಯ ನೆನೆಸಿ ನಿಜದಿಂ ಬಹುಲಕ್ಷಣಯುತ ನೆನೆಸಿ ಅನ್ವಿತ ನೆನೆಸಿ ನಾನಾ ವಿಧ ಲೀಲಾಸ್ಪದ ನೆನೆಸಿ ಸತತಂ ಸರ್ವ ನಿಯಾಮಕನಾಗಿ ನುತ ಸರ್ವಗ ಸರ್ವಾತ್ಮಕನಾಗಿ ಕುಂದದ ಸ್ವೇಚ್ಛಾಚರಣೆಯನುಳ್ಳ
ಸ್ಪಂದಕಾರವನುಳ್ಳ ಕನ್ಮಯನಪ್ಪೆ ಆ ನಿಜದಿಂದ ಮಹೇಶನೆಪ್ಪೆ ತ್ವಂ ವಿಧ ಗುಣಲಕ್ಷಣಮುಳ್ಳ ಭಾವದ ಕಲ್ಪಿತ ಕಳೆ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಕೆಲವೇ ಬ್ರಹ್ಮಾಂಡಾವಳಿಯಾಗಿ ಹುತಾತ್ಮಕವಾಗಿ ಸ್ಥಾವರ ಭೇದದ ರೂಪುಗಳಾಗಿ ತ್ರಿವಿಧ ಜಂಗಮದಾಕೃತಿಯಾಗಿ ಏನುಂಟಾದೆಲ್ಲಂ ತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ ತೋರ್ಪುದು ನಿನ್ನಿಂಬೇರಿಲ್ಲಾಗಿ ತೋರ್ಪೆಯು ನೀನೇ ಜಗನ್ಮಯನಾಗಿ ಗಳವೆಂತು ಮಿತ್ತುಗಳು ಭಾನುಕಳ ನಿಭಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವವೇ ಬಿಡಿದು ಭೋಂಕನ ಕೆಲವೇ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತೀಯವು ದೇವರೆನಿಸಿ ಮಿಕ್ಕಿನಲ್ಲಿರುತ್ತೀಯವು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿವು ಪಾಶೋಪಾಸಕರೆಂಬ ಲೋಕವ ಸೃಜಿಸುತ್ತ ಬ್ರಹ್ಮಾಧ್ಯಯನಾದಿಯ ನರಪುತ್ತ ಎನಿಸಿ ಜಗಮಂ ಪಾಲಿಸುತ್ತ ವೈಷ್ಣವ ಜನರುಗಳಂ ಪಾಲಿಸುತ್ತ ಸಿಕೊಳ್ಳುತ್ತ ಶಾಶ್ವತ ಸೌಖ್ಯಗಳ ನೀವುತ್ತ ಶಿವನಾಗಿ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತಿಹೆ ಕಂದ ನೊಳು ಸಂವೇಚ್ಛಕ್ತಿ ವಾಣಿಯನಿಸಿ ವಾಕ್ಸಿದ್ಧಿಯನಿತ್ ಮಾನದ ಲಕ್ಷ್ಮಿಯನಿಸು ಶುಭಮಿತ್ತು ಸೌಭಾಗ್ಯವನಿತ್ತು ವರವಂಬಿಕೆಯನಿಸು ತೊಲಿದಿತ್ತು ಗವನಿತ್ತು ಮನೋನ್ಮನಿಯನಿಸಿ ಭೋಗವನಿತ್ತ ಕುಂಡಲಿಯನಿಸಿ ಮತ್ತೆಯು ಬಹುನಾ ಮಂಗಳವರಸಿ ತದ ಕೆಳರೂಪಿಂದ ಅವತರಿಸಿ ಕಥಾಗೋಷ್ಠಿಗೆ ಕಿವಿಗೊಡುವ ಶಿವನಂ ಪೊಗಳೆ ರಸನೆ ಗುಡಿಯಿಡುವ ಶಿವಮೂರ್ತಿಗಳಿಂ ನೆನೆವೋತಿರ್ಪ ಶಿವನೋಲಗದೊಳು ಸಲೆ ನೆಲೆಸಿರ್ಪ ಶಿವನಲ್ಲಿಯ ಪರಿಚರ್ಯವನುಳ್ಳ ಶಿವನಾರ್ಚನೆಯೊಳಗಭಿರತಿಯುಳ್ಳ ಶಿವನ ಸಿಪದದೊಳ್ಗೆರ ಕಥೆಯುಳ್ಳ ಸಂಪದದೊಳು ಸುಸ್ಥಿತಿಯುಳ್ಳ ಶಿವನಿಗೆ ತನು ಮುಖ್ಯವನರ್ಪಿಸುತ್ತ ಭಕ್ತಿಯೊಳಿಂತಿರುತ್ತ ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳೈದಿವುದೆಲ್ಲ ಹೊತ್ತು ವಿಧ ಭಕ್ತಿಯ ಪಥದಿಂದ ಆನಿಕಿಳರ್ಗೀಶ್ವರನೊಲವಿಂದ ಅಷ್ಟೈಶ್ವರ್ಯಂ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆಯೆಂಬ ಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವದೆಂಬ ನಾನಾ ಶಕ್ತಿತ್ವಂ ತಾನೆಂಬ ಆರಂಗಮೀವೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಎದೆ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸಿದವರು ಸೂನು ತಿಳಿಯ ಮುಕ್ತರ್ ನೋಡವರು ಭೂತಿಯ ನಿಕ್ಕು ಮತ್ತದು ತಾನೇ ಪವನವನೆಕ್ಕು ಸತ್ಯವಿದಿಂದ್ರಿಯದ ಅನುಭವದಿಂದ ಪ್ರತ್ಯಕ್ಷಮೆನಿಪ್ಪುದು ಸರಿಂದ ಅನುಭವಿಪದರಿಂದ ಅರಿಯದನು ಮಾನದ ಪೆಸರಿಂದ
ಆಗಳು ನುಡಿ ಬಿಡಿದರಿವುದರಿಂದ ಆಗಮವೆನಿಸುವುದಂತದರಿಂದ ಮಾತೃತ್ವ ನಿನಗಾಗ ಮೊದಲಹುದು ಮೇಯತ್ವ ಮೋದರ ನಳಿದು ಮನವೊಮ್ಮೀರಿಯ ನುಡಿಗಳ ನುಳಿದು ಅದರಿಂ ನಿನ್ನಿಂಬೇರೊಂದಿಲ್ಲ ವಿದಿತಂ ತಿಳಿ ಬಂಧಂ ನಿನಗಿಲ್ಲ ಪ್ರತ್ಯಕ್ಷ ಮತ್ತು ಈ ಸೃಷ್ಟಿಯು ಮೊದಲು ಹೇಗಾಯಿತು? ಯಾಕೆಂದರೆ ಈ ಸಂಸಾರ ಚಕ್ರಕ್ಕೆ ಕಾಲವೇ ಕಾರಣವೆಂದು ಜ್ಯೋತಿಷ್ಯಜ್ಞರು ಹೇಳುತ್ತಾರೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದಪ್ಪ ಅವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಪ್ರಭು ಶ್ರೀರಾಮಚಂದ್ರ ದೇವರು ವಸಿಷ್ಠ ಮಹರ್ಷಿಗಳನ್ನು ಕುರಿತು ನನ್ನ ಮೂಲ ಸ್ವರೂಪವೇನು, ಈ ಪ್ರಪಂಚ ಹೇಗಾಯಿತು, ಇದರ ನಿವೃತ್ತಿ ಹೇಗಾಗುತ್ತದೆ, ಅದಕ್ಕೆ ಉಪಾಯ ಏನು ಅಂತ ಮಾಡಿದ ಪ್ರಶ್ನೆಗಳಿಗೆ ಮೊದಲನೇ ಪ್ರಶ್ನೆಗೆ ಅವನ ಅಭಿಪ್ರಾಯ ಏನದ ಅನ್ನೋದನ್ನು ಹೇಳ್ಕೊಂಬಂದರು. ಯಾರ ಅಭಿಪ್ರಾಯ? ರಾಮಚಂದ್ರ ಪ್ರಭುದೇವರ ಅಭಿಪ್ರಾಯ ಏನದಪ್ಪ, ನನ್ನ ಮೂಲ ನಿಜಸ್ಥಿತಿ ಏನು ಅಂತ ಕೇಳಿದ್ರೆ ಅಭಿಪ್ರಾಯ ಏನು ಅಂತ ಕೇಳಿದರೆ ಹಲವಾರು ಮತವಾದಿಗಳು ಹಲವಾರು ತೆರನಾಗಿ ಏನಪ್ಪ ಅಂದ್ರೆ ಆತ್ಮನನ್ನು ಒಪ್ಪಿದ್ದಾರೆ. ಮೂಲ ಸ್ಥಿತಿ ಅಂದ್ರೆ ಯಾವುದು? ಸ್ವರೂಪ. ಮೂಲ ಸ್ವರೂಪ ಯಾವುದು ಅಂದ್ರೆ ಆತ್ಮ ಅಥವಾ ಬ್ರಹ್ಮ. ಈ ಬ್ರಹ್ಮ ಸ್ವರೂಪವನ್ನು ಕುರಿತು ಅಂದ್ರೆ ಆತ್ಮನನ್ನು ಕುರಿತು ಪ್ರತಿಪಾದನೆ ಮಾಡುವಾಗ ಹಲವಾರು ಏನಪ್ಪ ಅಂದ್ರೆ ಅಲ್ಲಲ್ಲಿಗೆ ನಿಂತುಕೊಂಡು ಬ್ರಹ್ಮ ಆತ್ಮನ ಲಕ್ಷಣವನ್ನು ಮಾಡಿದ್ದಾರೆ ಅಥವಾ ಆತ್ಮ ಅಂತ ಕರೆದಿದ್ದಾರೆ. ಅವರವರ ಮನವೊಲಿದುದೇ ಬ್ರಹ್ಮ ಅಂತ ತಿಳ್ಕೊಂಡು ಒಂದು ಪದ್ಯವು ಕೂಡ ಅದ. ಏನು? ಅವರವರ ಮನವೊಲಿದುದೇ ಬ್ರಹ್ಮ ಅಂತ. ಚಾರ್ವಾಕರು ಏನಂದ್ರು ಅಂದ್ರೆ ದೇಹಕ್ಕೇನೆ ಆತ್ಮ ಅಂದರು. ಅವರನ್ನು ದಾಟಿ ಮುಂದಕ್ಕೆ ಬರೋಕ್ಕಾಗಲಿಲ್ಲ. ದೇಹವೇ ಪಂಚಭೂತಾತ್ಮಕವಾದಂಥ ಈ ಶರೀರವೇ ಆತ್ಮ ಅಂತ ಅವರು ಅಂದರು. ಚಾರ್ವಾಕೇಕ ದೇಶಗಳು ಇಂದ್ರಿಯಗಳೇ ಆತ್ಮ ಅಂದರು, ಮನಸ್ಸಿಗೆ ಆತ್ಮ ಅಂದರು, ಪ್ರಾಣಕ್ಕೆ ಆತ್ಮ ಅಂದರು, ಬುದ್ಧಿಗೆ ಆತ್ಮ ಅಂದರು, ಅಹಂಕಾರಕ್ಕೆ ಆತ್ಮ ಅಂದರು. ಇನ್ನೂ ಹಲವಾರು ಮತವಾದಿಗಳು ಅಲ್ಲೆಲ್ಲಿ ನಿಂತ್ಕೊಂಡು ಆತ್ಮ ಹೆಂಗೆ ಅದನಂದ್ರೆ ಮಧ್ಯಮ ಪರಿಮಾಣು ಪರಮಾಣು ಅಂತ ಇವು ಅನೇಕ ರೀತಿಯಾಗಿ ಹೇಳ್ಕೊಂಡು ಬಂದರು. ಈ ಎಲ್ಲದರಲ್ಲಿ ನಿಜವಾಗಲೂ ಆತ್ಮ ಅಂದ್ರೆ ಯಾರು ಅಂತ ಕೇಳಿದ. ಅವರು ಹಿಂಗೆ ಹೇಳ್ತಾರಲ್ಲ, ಏನು ದೇಹ ನಿಜವಾಗಿ ಆತ್ಮನೋ, ಇಂದ್ರಿಯಗಳು ನಿಜವಾಗಿ ಆತ್ಮನೋ ಏನೆಲ್ಲ ಕೇಳ್ಯಾರಲ್ಲ, ಇದರ ಯಾವುದು ನಿಜವಾದ ಆತ್ಮ ಅನ್ನೋದನ್ನು ಯಾರು ಕೇಳ್ತಾರೋ ಅಂತ ಕೇಳಿ ರಾಮಚಂದ್ರ ಪ್ರಭುದವರು ಗುರುಗಳನ್ನು ಕೇಳಿದರು. ಅದಕ್ಕಾಗಿ ನೀನು ದಯಾ ಸಿಂಧು ಆದಂಥ ಹೇ ಸದ್ಗುರುನಾಥ, ಇದರಾಗ ನಿಶ್ಚಿತವಾದಂಥ ಇದೇ ಆತ್ಮ ಅನ್ನೋದನ್ನು ನೀ ನನಗೆ ಹೇಳಿಕೊಡ್ಬೇಕು ಅಂದ್ರೆ ನಾ ಧನ್ಯನಾಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಕೇಳಿದರು. ಅದರ ಜೊತೆಗೆ ಈ ಜಗತ್ತಿಗೂ ಕೂಡ ಕಾರಣವನ್ನು ಅನೇಕ ಮಂದಿ ಅನೇಕ ಥರ ಹೇಳ್ತಾ ಇದ್ದಾರೆ. ನಿಜವಾಗಲೂ ಜಗದುತ್ಪತ್ತಿ ಯಾರಿಂದ ಆಯಿತು, ಜಗತ್ತಿಗೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಯನ್ನಿಟ್ಕೊಂಡು ಹಲವಾರು ಮತವಾದಿಗಳು ಹೇಳಿದ್ದರೊಳಗೆ ಯಾವುದು ನಿಕಾಮತ ಅಂದ್ರೆ ಸತ್ಯವಾದದ್ದು ಅಂತ ಕೇಳ್ತಾ ಇದ್ದಾನೆ. ಮತ್ತು
ಈ ಸೃಷ್ಟಿಯು ಮೊದಲು ಹೇಗಾಯಿತು, ಮುನ್ನಿನ ಪರಿಭವ ಎಂತಾಯ್ತೆಂದು. ಈ ಸೃಷ್ಟಿ ಹೆಂಗಾಯ್ತು ಅಂತ ಕೇಳಿದಾಗ ಯಾಕಪ್ಪ ಅಂತ ಯಾರಾದರೂ ಕೇಳಿದರೆ ಈ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಸಂಸಾರ ಚಕ್ರಕ್ಕೆ ಕಾಲವೇ ಕಾರಣವೆಂದು ಜ್ಯೋತಿಷಜ್ಞರು ಹೇಳುತ್ತಾರೆ. ಈ ಸಂಸಾರ ಚಕ್ರಕ್ಕೆ, ಚಕ್ರ ಅಂದ್ರೆ ಗಾಲಿ ಅಂತ ಏನು ಕರಿತೇವೆ, ತಿರುಗುವುದು. ಯಾಕ ಸಂಸಾರಕ್ಕೆ ಚಕ್ರ ಅಂದಾರಂತ ಕೇಳಿ, ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರ ಶಯನಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರ ಶಯನಂ. ನಿಲ್ಲಿಸ್ರಿ ನೋಡೋಣ, ಅದನ್ನ ಮುಂದೆ ಹೋಗ್ಬೇಡ್ರಿ, ಇದನ್ನಟ್ಟ ನಿಲ್ಲಿಸ್ರಿ, ಎಲ್ಲಿಗೆ ನಿಲ್ತದ ನೋಡೋಣ. ನಿಲ್ಲಂಗಿಲ್ಲ. ಯಾಕಂದ್ರೆ ಯಾವತ್ತು ಏನಪ್ಪಾ ಅಂದ್ರೆ ಹುಟ್ಟಿದ್ಯಾಕ ಸಾಯಕ, ಸತ್ಯಾಕ ಹುಟ್ಟಾಕ, ಹುಟ್ಟಿದ್ಯಾಕ ಸತ್ಯಾಕ. ಅಂದ್ರೆ ಇದು ಕಾಲಗತಿ ಏನ್ ಚಕ್ರ ಏನಪ್ಪಾ ಅಂದ್ರೆ ಹಾಗೆ ಇದು ತಿರುಗ್ತಾ ಇದೆ. ಇದಕ್ಕೆ ಪ್ರವಾಹ ರೂಪ ಅನಾದಿ ಅಂದ್ರೆ ಸಂಸಾರಕ್ಕೆ. ಯಾವ ಅನಾದಿ ಅಂದ್ರೆ ಅದಕ್ಕೆ ಪ್ರವಾಹ ರೂಪ ಅನಾದಿ. ಉಳಿದದ್ದು 6 ಅನಾದಿ ಬೇರೆ. ಯಾವಂದ್ರೆ ಬ್ರಹ್ಮ, ಮಾಯಾ, ಇವರ ಸಂಬಂಧ, ಆಮೇಲೆ ಜೀವ, ಈಶ, ಇವರ ಭೇದ. ಈ ಅನಾದಿ ಏನದಪ್ಪ, ಸ್ವರೂಪತಾ ಅನಾದಿ ಅದಾವ ಇವು. ಅದ್ರಾಗ ಮತ್ತೆ 3 ಭಾಗ ಅದಾವು. ಸ್ವರೂಪತಾ ಅನಾದಿ 1, ಕಾರಣ ಸಿಗಲಾರದಕ್ಕ ಅನಾದಿ 1, ಇಂಥ ಸಮಯದೊಳಗನ ಉತ್ಪತ್ತಿ ಆಗ್ಯದ ಅಂತ ಹೇಳಾಕ ಬರೋದಕ್ಕಾಗಿ 1. ಅಂದ್ರೆ ಕಾಲ ನಿರ್ಣಯ ಮಾಡಕ್ ಬರೋದಕ್ಕಾಗಿ ಅನಾದಿ ಕೆಲವು, ಕಾರಣ ಹೇಳಕ್ ಬರೋದಿಲ್ಲ ಅನಾದಿಗೆ 1. ಆಮೇಲೆ ಕಾರಣ ಕಾಲ ಯಾವುದೂ ಸಂಬಂಧ ಇರಲಾರ್ದೆ ಸ್ವರೂಪತಃ ಅನಾದಿ 1. ಏನು ಬ್ರಹ್ಮ ಸ್ವರೂಪತಃ ಅನಾದಿ, ಮತ್ತೆ ಹೇಗದನ ಅನಂತದನ. ಮಾಯಾ ಹೇಗದಪ್ಪ ಅಂತ ಕೇಳಿದ್ರೆ ಕಾರಣ ಸಿಗಲಿದ್ದಕ್ಕಾಗಿ ಅನಾದಿ. ಮಾಯಾಗೆ ಕಾರಣ ಯಾರಪ್ಪ, ಮಾಯಾ ಯಾರಿಂದ ಉತ್ಪತ್ತಿ ಆಯಿತು ಅಂತ ಹೇಳಾಕನ ಬರುವುದಿಲ್ಲ. ಅದಕ್ಕಾಗಿ ಕಾರಣ ಸಿಗದ್ದಕ್ಕಾಗಿ ಅನಾದಿ. ಇನ್ನು ಮಾಯಾ ಮತ್ತು ಬ್ರಹ್ಮನ ಮಧ್ಯದಲ್ಲಿ ಒಂದು ಸಂಬಂಧ ಅದ. ಎಂಥ ಸಂಬಂಧ ಅದ ರೀ? ಕಲ್ಪಿತ ಸಂಬಂಧ ಅದ. ಈ ಕಲ್ಪಿತ ಸಂಬಂಧ ಮೂಲಕವಾಗಿ ಬ್ರಹ್ಮನ ಪ್ರತಿಬಿಂಬ ಎಲ್ಲಿ ತೋರ್ಯದ, ಮಾಯೆಯಲ್ಲಿ. ಅವು 2 ರೀತಿ ಅದು, ಒಂದು ಈಶ, ಒಬ್ಬ ಜೀವ. ಇವರು ಕೂಡ ಅನಾದಿನೇ ಅದಾರ. ಇವ್ರು ಹಂಗಂದ್ರೆ ಕಾಲ ನಿರ್ಣಯ ಮಾಡಕ್ಕೆ ಬರೋದಕ್ಕಾಗಿ ಅನಾದಿ. ಕಾರಣ ಸಿಗ್ತಾ ಇದೆ. ಕಾರಣ ಯಾಕೆ, ಬ್ರಹ್ಮ ಮತ್ತು ಮಾಯರ ಸಂಬಂಧದಿಂದ ಉತ್ಪತ್ತಿ ಆಗ್ಯಾರ ಅಂತ ಹೇಳಕ್ ಬರ್ತಾ ಇದೆ. ಆದ್ರೆ ಯಾವಾಗ್ರಿ ಅಂತ ಕೇಳಿದ್ರೆ ಹೇಳಕ್ ಆಗೋದಿಲ್ಲ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ನಿಮ್ಮ ವಯಸ್ಸು ಎಷ್ಟ್ರಿ ಅಂತ ಕೇಳ್ತೇವೆ, ಇಲ್ಲಾಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟ್ರಿ ಅಂತ ಕೇಳ್ತಿರ್ತೇವೆ. ಅಂದ್ರೆ ಎಷ್ಟನೇ ಇಸ್ವ್ಯಾಗ ಯಾವ ತಾರೀಕಿಗೆ ಹುಟ್ಟಿವಿ ಅಂತ ಕೇಳ್ತೇವಲ್ಲ, ಹಂಗ ಕಾಲ ನಿರ್ಣಯ ಮಾಡಕ್ ಬರೋದಿಲ್ಲ. ಯಾರ್ದು? ಜೀವ ಮತ್ತು ಈಶ್ವರದು. ಮತ್ತೆ ಇವ್ರದೇ ಕಾಲ ನಿರ್ಣಯ ಮಾಡ್ಲಿಲ್ಲ ಅಂದ್ರೆ ಭೇದವನ್ನ ಕಾಲ ನಿರ್ಣಯ ಮಾಡಕ್ ಬರ್ತದನು? ಬರುವುದಿಲ್ಲ. ಅಂದಮೇಲೆ ಕಾಲ ನಿರ್ಣಯ ಮಾಡಕ್ಕೆ ಬರೋದಕ್ಕಾಗಿ ಅನಾದಿ, ಕಾರಣ ಸಿಗಲಾರ್ದಕ್ಕಾಗಿ ಅನಾದಿ, ಆಮೇಲೆ ಯಾವುದೇ ಸಂಬಂಧ ಇರಲಾರ್ದ ಇರ್ತಕ್ಕಂಥ ಸ್ವರೂಪತಃ ಅನಾದಿ ಯಾವುದು? ಬ್ರಹ್ಮ. ಇವನ್ ಹೇಳ್ಕೊಂಬಂದು ಕೊನೆಗೆ ಏನು ಹೇಳಿದ್ರು ಅಂದ್ರೆ, ಪ್ರಪಂಚ ಬಿ ಅನಾದಿ ಹೈ. ಪ್ರಪಂಚವು ಕೂಡ ಹೆಂಗದ? ಅನಾದಿ ಅದ. ಹೆಂಗ ಅನಾದಿ ಅಂತ ಕೇರೆ ಪ್ರವಾಹ ರೂಪ ಅನಾದಿ. ಪ್ರವಾಹ, ಈಗ ಗಂಗಾ ನದಿ ಆಗಲಿ, ತುಂಗಾ ನದಿ ಆಗಲಿ, ಯಾವುದೇ ನದಿ ಆಗಲಿ, ನದಿಯಲ್ಲಿ ನೀರು ಹರಿತಾ ಇರ್ತದೋ ಹರಿದಲು? ಹರಿತಾನೆ ಇರ್ತಾ ಇದೆ. ಮುಂದೆ ಹಂಗೆ ನೀರು ಹೋಗ್ತಾ ಇದೆ, ಹಿಂದೆ ಹಂಗೆ ನೀರು ಬಂದೇ ಬರ್ತಾ ಇದೆ. ಮುಂದೆ ಹೋಗೋದು ಅನ್ನೋದ, ಹಿಂದೆ ಬರುವುದು ಅನ್ನೋದ. ಹಾಗೇನಪ್ಪ ಅಂತ ಕೇರೆ ಪ್ರಾರಬ್ಧ ತೀರೋದು ಕೂಡಲೇ ಹೋಗೋದದ, ಮತ್ತು ಪ್ರಾರಬ್ಧ ರಚಿತ ಆತಂದ್ರೆ ಮತ್ತೆ ಬರುದದ. ಇದಕ್ಕೇನಂತಾರ? ಪ್ರವಾಹ ರೂಪ ಅನಾದಿ ಅಂತಾರೆ. ಈ ಪ್ರವಾಹ ರೂಪ ಅನಾದಿ ಇದು ಚಕ್ರದ ಗತಿ ಅದನೋ ಏನಿಲ್ಲೋ? ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ ಪಂಚೀಕರಣದಲ್ಲಿ, ರಾಟ್ವಾಳ ಗಾಡಿ ಅಂತೆ ಅಂತ. ಯಾವ ಗಾಡಿ? ರಾಟ್ವಾಳ ಗಾಡಿ. ರಾಟ್ವಾಳ ಗಾಡಿ ಅಂದ್ರೆ ಒಂದು ಚಕ್ರ, ಅದಕ್ಕೆ 100 ಡಬ್ಬಿ ಇರ್ತಾವ. ಅದಕ್ಕೆ ಏನಿರ್ತಾವ? 100 ಡಬ್ಬಿಗಳಿರ್ತಾವ. ಈ ಚಿಮ್ನಿ ನೀರು ಡಬ್ಬಿ ಇರ್ತಾವಲ್ಲ, ಅದ್ರಾಗ ನಟ್ ನಡು ಅರ್ಧಕ್ಕೆ ಹೋದ್ರೆ 2 ಅಕ್ಕಾವ. ಅದ್ರಾಗ ಅಂಥವು 100 ಡಬ್ಬಿ ಇರ್ತಾವ. ಮೊದಲ ಬಾವಿ ಒಳಗೆ ನೀರು ತಗೊಂಡು ಹೊರಗೆ ಹಾಕಿ ನೀರು ಹಾಸ್ಬೇಕಾದಾಗ ಆ ಚಕ್ರವನ್ನು ತಿರುಗಿಸ್ತಾ ಇದ್ರು. ಅದು ಹೋಗಿ ನೀರಾಗ ಮುಳುಗಿ ಒಂದು ತೋಣ ಮ್ಯಾಲೆ ಹೇಳ್ತಾ ಇದೆ, ಮ್ಯಾಲೆ ಬರಗೊಡ್ದ ಸುರಿ ಹೋಗ್ತಾ ಇದೆ. ಹೀಗೆ ಈ ರಾಟ್ವಾಳ ಗಾಡಿ ತಿರುಗ್ತದಲ್ಲ, ಇದಕ್ಕೆ ಆದಿ ಅಂತ್ಯ ಅದನು? ಹಂಗೆ ಶುರುವಾದ ಹಂಗೆ ಏಕೆ. ಹಾಗೆ ಈ ಜನನ ಮರಣಾತ್ಮಕ ರೂಪ ಸಂಸಾರವು ಕೂಡ ಹೇಗದ? ಚಕ್ರದಂತೆ ಹೆಂಗ ತಿರುಗುತ್ತಾನೆ ಇರ್ತಾ ಇದೆ. ಈ ತಿರುಗುವಂತ ಪ್ರಪಂಚಕ್ಕೆ, ಈ ಭವಕ್ಕೆ ಕಾಲವೇ ಗತಿ ಅಂತ ಕೆಲವ್ರು ಹೇಳ್ತಾರೆ. ಕಾಲದ ಅದಕ್ಕೆ ಸ್ಪಷ್ಟವಾಗಿ ಬರೀತಾ ಇದ್ರೆ, ಈ ಸಂಸಾರ ರೂಪ ಚಕ್ರಕ್ಕೆ
ಸಂಸಾರ ಅನ್ನುವಂಥ ಚಕ್ರ. ಪ್ರಪಂಚ ಅನ್ರಿ, ಸಂಸಾರ ಅನ್ರಿ, ಜಗತ್ತನ್ರಿ, ಸಾಮಾನ್ಯ ನಮ್ಮ ನಿಮ್ಮ ಭಾಷೆಯಲ್ಲಿ ಬಾಳೆ ಅನ್ರಿ. ಬಾಳೆ ಅಂತಾರಿಲ್ರಿ, ಸಹಜವಾಗಿ ಬೈತಿರ್ತಾರ. ಅದಕ್ಕೇನು ಬಾಳೆ ಮಾಡ್ಕೊಂಡು ತಿನ್ನಾಕ ಬಂದಿತ್ತು? ಸಂಸಾರ ತಿನ್ನಾಕ ಬರ್ತದಂತ ವ್ಯವಹಾರದ ಸದ ಅಂದ್ರೆ ಅದು ವ್ಯವಹಾರವನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಯಲಾರದೆ ಮಾಡಿದ ಅಂದ್ರೆ ಏನಂತೇವೆ ನಾವು? ಅದಕ್ಕೇನು ಬಾಳೆ ಮಾಡ್ಕೊಂಡು ತಿನ್ನಾಕ ಬರ್ತದ ಅಂತ. ಅದಕ್ಕೇನು ಸಂಸಾರ ಮಾಡಕ್ಕೆ ಬರ್ತದ ನೀ ಎಲ್ಲಾರ ಅಂತೇವಿ. ಅದೇಂತ ಪ್ರಪಂಚ ಮಾಡಿತ್ತು ಮಾರಾಯ ಅಂತೇವಿ. ಅರ್ಥ ಏನು ಅಂದರೆ ಸಂಸಾರರ ಅನ್ರಿ, ಪ್ರಪಂಚರ ಅನ್ರಿ, ಜಗತ್ತರ ಅನ್ರಿ, ಇಲ್ಲ ದುಃಖರ ಅನ್ರಿ, ಸಾಮಾನ್ಯ ಭಾಷೆಯಲ್ಲಿ ಬಾಳೆಯರ ಅನ್ರಿ. ಇದು ಚಕ್ರ ರೂಪ ಆಯ್ತೋ ಏನು ಚಕ್ರ ರೂಪ ಇಲ್ಲೋ ಅಂದರೆ ಚಕ್ರ ರೂಪವಾದಂಥದ್ದು. ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಕಾಲವೇ ಗತಿ ಎಂದು. ಇದಕ್ಕೆ ಕಾಲವೇ ಏನದಂದ್ರೆ ಕಾರಣ ಅದ. ಯಾರು ಹೇಳವ್ರಪ್ಪ ಅಂತ ಕೇರೆ? ಜ್ಯೋತಿಷ್ಯ ತಜ್ಞರು, ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲವರು. ಏನ್ರಿ 6 ಅಂಗಗಳಲ್ಲಿ ಇದೊಂದು ಅಂಗ. ವೇದಾಂಗಗಳು ಅಂತದವ 6. ಏನ್ರಿ ಆ ವೇದಾಂಗಗಳಲ್ಲಿ ಇದೊಂದು ಜ್ಯೋತಿಷ್ಯವು ಕೂಡ ಏನದ ಒಂದು ಅಂಗದ. ಇದನ್ನು ಬಲ್ಲವರು ಕಾಲವೇ ಕಾರಣ ಯಾವುದಕ್ಕೆ? ಜಗತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಬೆಂಕಿಗೆ ಸುಡುವತನವು, ನೀರಿಗೆ ಕೆಳಮುಖವಾಗಿ ಹರಿಯುವತನವು ಸ್ವಭಾವವಾಗಿರುವಂತೆ. ಬೆಂಕಿಗೆ ಧರ್ಮ ಏನ್ರಿ? ಅದರ ಸ್ವಭಾವ ಏನು? ಮತ್ತೇನಾರು ಸುಡುವತನ. ಗಾಳಿಗೆ ಇದು ಜಲಕ್ಕೇನು ಸ್ವಭಾವ? ಕೆಳಮುಖವಾಗಿ ಹರಿಯುವುದು. ಅದರ ಮೂಲ ಸ್ವಭಾವನ ಹಂಗದ. ಈ ಜಗತ್ತು ಸ್ವಭಾವ ಸಿದ್ಧವಾಗಿರುತ್ತದೆಂದು ಲೋಕಾಯುತರು ಹೇಳ್ತಾರೆ. ಈ ಜಗತ್ತಿಗೆ ಯಾರ ಕಾರಣ ಏನಿಲ್ಲ, ಸಹಜ ತಯಾರಾಗ್ಯದ ಅಂತ ಹೇಳೋರು ಕೆಲವರು ಅದ. ಏನು ಸ್ವಭಾವತ ಸಹಜ ಏನಪ್ಪ ಅಂದ್ರೆ ಉತ್ಪತ್ತಿ ಆಗ್ಯದ ಅನ್ನೋರು ಕೆಲವರು. ಸ್ತ್ರೀಯಳು ಋತುಮತಿಯಾದರೆ ಗರ್ಭಧಾರಣೆ ಮಾಡಬೇಕು, ಚಂದ್ರನು ಉದಯನಾದರೆ ಸಮುದ್ರವು ಉಕ್ಕೇರಬೇಕು ಎಂಬ ಒಂದು ನಿಶ್ಚಯ ಉಂಟು. ಲೋಕದಲ್ಲಿ ಹೆಣ್ಣು ಮಗಳು ಗರ್ಭ ಧರಿಸಬೇಕಾದ್ರೆ ಋತುಮತಿಯಾದ ಹೆಣ್ಣು ಮಗಳು ಏನಿಲ್ಲೋ ಅಂತ ಕೇಳಿದ್ರೆ ಋತುಮತಿಯಾದ ಹೆಣ್ಣು ಮಗಳು. ಏನ್ರಿ ಅಂದ್ರೆ ಮದುವೆ ಆದಂಥ ಹೆಣ್ಣು ಮಗಳು. ಋತುಮತಿ ಆದ ಮೇಲೆ ಮದುವೆ ಮಾಡಿ ಕೊಡ್ತಾರಲ್ಲ, ಆ ಹೆಣ್ಣು ಮಗಳು ಗರ್ಭ ಧರಿಸ್ತಾ ಇದ್ದಾಳೆ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಈ ಚಂದ್ರ ಸಹಜವಾಗಿ ಏನಪ್ಪ ಅಂದ್ರೆ ಉದಯವಾದ ಅಂದ್ರೆ, ಹುಣ್ಣಿಮೆ ದಿನ ಚಂದ್ರ ಉದಯವಾದ ಅಂದ್ರೆ ಸಮುದ್ರ ಏನು ಮಾಡ್ತದ್ರಿ? ಉಕ್ಕೇರಿ ಬರ್ತಾ ಇದೆ. ಏನ್ರಿ ಎಂಬ ಒಂದು ನಿಯತಿ ಉಂಟು, ಒಂದು ನಿಯಮದ ಇದೆ ಲೋಕದೊಳಗೆ. ಋತುಮತಿಯಾದ ಹೆಣ್ಣು ಮಗಳು ಗರ್ಭಧಾರಣೆ ಮಾಡ್ತಾ ಇದ್ದಾಳೆ. ಆಮೇಲೆ ಚಂದ್ರನು ಉದಯವಾದ ಅಂದ್ರೆ ಸಮುದ್ರ ಉಕ್ಕೇರುತ್ತೆ ಅನ್ನೋದು ಒಂದು ನಿಯತಿ, ಒಂದು ಇದು ನಿಯಮದ ಲೋಕದೊಳಗೆ. ಅದು ಸಕಲ ವಸ್ತುಗಳಲ್ಲಿಯೂ ಕೂಡಿಕೊಂಡಿರುತ್ತದೆ. ಈ ನಿಯಮ ಎಲ್ಲ ವಸ್ತುಗಳಲ್ಲಿರುತ್ತದೋ ಎಲ್ಲಾರ ಒತ್ತಡಿರ್ತದ ಅಂತ ಕೇಳಿದ್ರೆ ಎಲ್ಲದರಲ್ಲಿಯೂ ಕೂಡ್ಕೊಂಡನ. ಆ ನಿಯತಿಯೇ ಕಾರಣವೆಂದು ಪೂರ್ವ ಮೀಮಾಂಸಕರು ಹೇಳುತ್ತಾರೆ. ಜಗತ್ತಿಗೆ ಕಾರಣ ಯಾರು? ನಿಯಮವೇ, ನಿಯತಿಯೇ ಕಾರಣ ಅಂತ ಹೇಳೋರು ಪೂರ್ವ ಮೀಮಾಂಸಕರು. ಎಷ್ಟೋ ಸ್ತ್ರೀಯರು ಋತುಮತಿ ಉಳ್ಳವರಾದರೂ ಗರ್ಭಧಾರಣವನ್ನು ಮಾಡುವುದಿಲ್ಲ. ಕಿಂತು ಆ ಸ್ತ್ರೀಯರಲ್ಲಿ ಯಾವಳೋ ಒಬ್ಬ ಸ್ತ್ರೀಯಳು ಗರ್ಭಧಾರಣವನ್ನು ಮಾಡುತ್ತಾಳೆ. ಆದ್ದರಿಂದ ಈ ಸೃಷ್ಟಿಯು ಅಕಸ್ಮಾತ್ ತನ್ನಿಂದ ತಾನೇ ಆಗಿರುತ್ತದೆಂದು ನಾಸ್ತಿಕರು ಹೇಳುತ್ತಾರೆ. ಏನು ಅವ್ರಂದ್ರೆ ಋತುಮತಿ ಆದ ಹೆಣ್ಮಕ್ಕಳು ಎಲ್ಲರೂ ಗರ್ಭ ಧರಿಸ್ತಾರಂತ ನಿಯಮ ಇಲ್ಲ. ಅದ್ರಾಗ ಯಾರೋ ಒಬ್ಬರು ಏನು ಮಾಡ್ತಾರಂತ ಕೇಳಿದ್ರೆ ಗರ್ಭ ಧರಿಸ್ತಾ ಇದ್ದಾರೆ. ಹಾಗೆ ಈ ಜಗತ್ತು ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಅಚಾನಕ್ ತಯಾರಾಗ್ಯದ ಅಂತಾರ. ಏನಾಗ್ಯದ? ಅಚಾನಕ್ ಅಕಸ್ಮಾತ್ ತಯಾರಾಗ್ಯದ. ಆದರೆ ಯಾವುದು ಬೇರೆ ಕಾರಣ ಇಲ್ಲ ಅಂತ ಅನ್ನೋರು ಅವರು. ತನ್ನಿಂದ ತಾನೇ ಆಗಿರುತ್ತದೆಂದು ಅವ್ರೇನು ಹೇಳ್ತಾರೆ? ಅದಕ್ಕೆ ಯಾರು ಕಾರಣ ಇಲ್ಲ, ತನ್ನಿಂದ ತಾನೇ ಉತ್ಪತ್ತಿ ಆಗ್ಯದ ಅಂತ ಹೇಳೋರು ನಾಸ್ತಿಕರು. ಎಣ್ಣೆ, ಬತ್ತಿ, ಅಗ್ನಿ 3 ಕೂಡಿಕೊಂಡು ದೀಪವನ್ನುಂಟು ಮಾಡುವಂತೆ, ಎಲಿ, ಅಡಿಕೆ, ಕಾಚು, ಸುಣ್ಣ ಈ 4 ಕೂಡಿ ಕೆಂಪು ಬಣ್ಣವನ್ನು ಉಂಟು ಮಾಡುವಂತೆ, ಭೂಮಿ, ಜಲ, ಅಗ್ನಿ, ವಾಯು ಈ 4 ಭೂತಗಳ ಕೂಡಿ ಜಗದ್ರಚನೆ ಮಾಡಿರ್ತವೆಂದು ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಜಗತ್ ಸತ್ಯತ್ವವಾದಿಗಳು ಹೇಳುತ್ತಾರೆ. ಜಗತ್ತು ಸತ್ಯ ಅನ್ನುವಂಥವ್ರು ಏನದಾರ ಅವ್ರೇನಂತಾರ? ಹೇಗೆ ಎಣ್ಣೆ, ಬತ್ತಿ, ದೀಪ ಕೂಡಿದಾಗ ಒಂದು ತಯಾರಾಗ್ಯದ ದೀಪ ಪ್ರಕಾಶ ಅನ್ನೋದು, ಹಾಗೆ ಎಲಿ, ಅಡಿಕೆ, ಕಾಚು, ಸುಣ್ಣ ಇವು 4 ಕೂಡಿದಾಗ ಒಂದು ಹೆಂಗೆ ನೂತನ ಕೆಂಪು ತಯಾರಾಗ್ಯದ, ಹಂಗೆ ಈ 4 ಭೂತಗಳಿಂದ ಏನು ತಯಾರಾಗ್ಯದ ಅಂತ ಕೇಳಿದರೆ ಈ ಜಗತ್ತು ತಯಾರಾಗ್ಯದ ಅಂತ ಹೇಳೋರು ಕೆಲವರು. ಸತ್ವ, ರಜ, ತಮಮಯವಾದ ಪ್ರಕೃತಿಯೇ ಕಾರಣವೆಂದು ಶಾಕ್ತೇಯರು, ಏನು ಶಕ್ತಿ ಉಪವಾಸವನ್ನು ಮಾಡೋರು ಅವ್ರೇಂತಾರ? ಸತ್ವ, ರಜ,
ತಮಮಯವಾದ ಪ್ರಕೃತಿಯೇ ಕಾರಣವೆಂದು ಸಾಂಖ್ಯರು ಹೇಳುತ್ತಾರೆ. ಸಾಂಖ್ಯರು ಕೂಡ ಏನು ಹೇಳ್ತಾರೆ? ಪ್ರಕೃತಿಯೇ ಜಗತ್ತಿಗೆ ಕಾರಣ, ನಿಮ್ಮ ಬ್ರಹ್ಮ ಏನಲ್ಲ ಅಂತ ಕೇರೆ ಕಾರಣವಾಗುವುದಿಲ್ಲ ಅಂತ ತಿಳ್ಕೊಂಡು ಪ್ರಕೃತಿ ಕಾರಣ ಹೇಳೋರು ಯಾರು ಅಂತ ಕೇರೆ ಸಾಂಖ್ಯರು. ಆಮೇಲೆ ಯೋಗಶಾಸ್ತ್ರಜ್ಞರು ಹಿರಣ್ಯ ಗರ್ಭನೇ ಕಾರಣವೆಂದು ಹೇಳುತ್ತಾರೆ. ಯೋಗ ಶಾಸ್ತ್ರಕರ್ತರಾದಂಥ ಅವರು ಏನು ಹೇಳ್ತಾರೆ? ಹಿರಣ್ಯ ಗರ್ಭನೇ ಜಗದ ಉತ್ಪತ್ತಿಗೆ ಕಾರಣ ಅಂತ ಹೇಳೋರು. ವೇದಾಂತಿಗಳು ಬ್ರಹ್ಮವೇ ಕಾರಣವೆಂದು ಹೇಳುತ್ತಾರೆ. ವೇದಾಂತಿಗಳು ಏನು ಹೇಳ್ತಾ ಇದ್ದಾರೆ? ಬ್ರಹ್ಮವೇ ಕಾರಣ ಅಂತ. ಮತ್ತು ಈ ಸೃಷ್ಟಿಯು ಕರ್ತನಾದ ಈಶ್ವರನಿಂದ ರಚಿತವಾಗಿರುವುದು ಅಂದರೆ ಆ ಈಶ್ವರನು ಕುಂಬಾರನಂತೆ ಚಕ್ರದಂಡಾದಿ ಸಾಧನಗಳಿಂದ ಸಹಿತನೋ ಅಥವಾ ರಹಿತನೋ? ಒಂದು ವೇಳೆ ಈ ಜಗತ್ತಿಗೆ ಎಲ್ಲ ನೀತಿಗಳದು ಈಶ್ವರನೇ ಕಾರಣ ಜಗತ್ತಿಗೆ ಅಂತ ಯಾರಾದರೂ ನೀವು ಹೇಳಿದ್ರಿ ಅಂದರೆ, ಈಗ ಕುಲಾಲನಾದಂಥವನು ಅಂದರೆ ಕುಂಬಾರ ಒಂದು ಗಡಿಗೆಯನ್ನ ತಯಾರು ಮಾಡಬೇಕಾದ್ರೆ ಅವನಿಗೇನು ಬೇಕು? ಸಲಕರಣೆಗಳು ಬೇಕು. ಏನು ಹಂಗ ಮಾಡಕ್ ಬರ್ತದ್ರಿ? ಚಕ್ರ, ದಂಡ ಮೊದಲು ಮಾಡಿಕೊಂಡು ಅನೇಕ ಸಾಧನಗಳದಾವ. ಇವೆಲ್ಲ ಸಾಧನಗಳಿದ್ರೆ ಅವನು ಏನು ಮಾಡ್ತಾನೆ? ಮಾಡ್ತಿರ್ತಾನೆ ಗಡಿಗೆಯನ್ನು. ಹಾಗೆ ಪರಮಾತ್ಮನಿಗೆ ಏನಾದರೂ ಸಲಕರಣೆಗಳದಾವೋ ಅಥವಾ ಇಲ್ಲವೋ ಅಂತ ಒಂದು ಪ್ರಶ್ನೆ. ಅಂದ್ರೆ ಸಲಕರಣೆಗಳ ಸಹಿತನೋ, ಸಾಧನಗಳ ಸಹಿತನೋ ಅಥವಾ ಇಲ್ಲವೋ? ಸಾಧನರಯ ಸಹಿತನಾದರೆ ಜೀವತ್ವ ಪ್ರಾಪ್ತಿಯಾಗುವುದು. ಇನ್ನೊಬ್ಬರ ಸಹಾಯ ತಗೊಂಡು ಮಾಡ್ತಾನಂತಂದ್ರೆ ಚಕ್ರ, ದಂಡ, ಮಡದಿ, ಮಕ್ಕಳು, ಏನಪ್ಪ ಅಂದ್ರೆ ಕತ್ತೆ ಮೊದಲಾದವಳ ಸಾಧನ ತಗೊಂಡು ಘಟ ತಯಾರು ಮಾಡ್ತಾನಂದ್ಮೇಲೆ ಜೀವ ಅದ. ಹಂಗೆ ಪರಮಾತ್ಮನಲ್ಲಿಯೂ ಕೂಡ ಯಾವ ಭಾವ ಬರ್ಬೇಕಾಗತ್ತೆ? ಜೀವತ್ವ ಭಾವ ಬರಬೇಕಾಗ್ತಾ ಇದೆ. ಈ ವಿಚಿತ್ರ ರೂಪ ಜಗತ್ತನ್ನು ಹೇಗೆ ರಚನೆ ಮಾಡಿರುವನು? ಜೀವನಾದಂಥವ ಈ ವಿಚಿತ್ರಮಯ ಜಗತ್ತನ್ನು ಮಾಡಕ್ಕೆ ಹೆಂಗೆ ಸಾಧ್ಯದ? ಅವ ಹೆಂಗೆ ಮಾಡ್ತಾ ಇದ್ದಾನ ಎಂಬ ಅನೇಕ ಸಂಶಯಗಳು ಬರುತ್ತವೆ. ಇನ್ನೂ ಹಲವಾರು ಮತ್ತಾದ ಬೇರೆ ಬೇರೆ ಹೇಳ್ತಾರೆ. ಹೀಗೆ ಸಂಶಯಗಳು ಬರುತ್ತವೆ. ಆದ್ದರಿಂದ ಈ ಜನನ ಮರಣ ರೂಪವಾದ ಸೃಷ್ಟಿ ಅಂದ್ರೆ ಏನು? ಜನನ ಮರಣ. ಜನನ ಮರಣ ಅಂದ್ರೆ ಏನು? ಸೃಷ್ಟಿ. ಏನ್ರಿ? ಈ ಮೊದಲಾದ ಯಾರಿಂದ ಹೇಗಾಯಿತು ಎಂಬುದನ್ನು ನನಗೆ ನಿಶ್ಚಯವಾಗಿ ಹೇಳ್ರಿ. ಏನು ಮುನ್ನಿನ ಪರಿಭವ ಎಂತ ಆಯ್ತೆಂದು, ಮುನ್ನಿನ ಜಗತ್ತು ಯಾವ ರೀತಿಯಿಂದ ಉತ್ಪತ್ತಿ ಆಯಿತು ಅಥವಾ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ನನಗೆ ನಿಶ್ಚಿತವಾದ ಅರ್ಥವನ್ನ ಹೇಳ್ರಿ. ಆಮೇಲೆ ಇದರ ನಿವೃತ್ತಿ ಮಾಡ್ಕೋಬೇಕೋ ಮಾಡ್ಕೋಬಾರ್ದು? ನಿವೃತ್ತಿ ಮಾಡ್ಕೊಳ್ಳೇಬೇಕು. ಸಂಸಾರ ಅಂದ್ರೆ ಪದಕಾರ್ಥ ಏನು? ದುಃಖ. ದುಃಖದ ನಿವೃತ್ತಿ ಮಾಡ್ಕೋಬೇಕೋ ಇಲ್ಲೋ? ನಿವೃತ್ತಿ ಮಾಡ್ಕೋಬೇಕು. ಎಷ್ಟದಪ್ಪ ದುಃಖ ಅಂತ ಕೇಳಿದ್ರೆ ಎಷ್ಟದಾವ್ರಿ? ಎಷ್ಟದಾವ್ರಿ ದುಃಖ? ಸರ್ವ ದುಃಖನಿಕೆ ನಿವೃತ್ತಿ ಅಂತಾರ. ಯಾವ ದುಃಖದ ನಿವೃತ್ತಿ? ಸರ್ವ ದುಃಖ. ಸರ್ವ ದುಃಖ ಅಂದ್ರೆ ಎಷ್ಟದಾವು? ಓರಿ ಲೆಕ್ಕ ಐತಿರಿ. ಅದಕ್ಕೆ ಲೆಕ್ಕದಾಗ ಲೆಕ್ಕಿಲ್ಲ. ಮೊದಲು ಲೆಕ್ಕದ, ಮುಂದೆ ಲೆಕ್ಕದಾಗ ಲೆಕ್ಕಿಲ್ಲ ದುಃಖಕ್ಕೆ. ಎಷ್ಟು ದುಃಖ ಅದಾವ್ರಿ? ಚಂದ್ರೋದಯ ಕೇಳಿದವ್ರಿಗೆ ಇದೆಲ್ಲ ಮಾಹಿತಿ. ಎಷ್ಟದಾವ ದುಃಖ? ಎಷ್ಟದಾವು? ಎರಡೇ ದುಃಖವು. ಅಜ್ಞಾನ, ಜನ್ಮ ಮರಣ ಕೂಡಿ ಒಂದು. ಅಜ್ಞಾನ ಕಾರಣ ದುಃಖ, ಜನ್ಮ ಮರಣ ಕಾರ್ಯ ದುಃಖ. ಏನದರಿ? ಅಜ್ಞಾನ ಕಾರಣ ದುಃಖ, ಜನ್ಮ ಮರಣ ಎರಡು ಕೂಡಿ ಏನದಾವು? ಕಾರ್ಯ ದುಃಖ. ಈ ಕಾರ್ಯ ದುಃಖದೊಳಗೆ ಮತ್ತು ಮೂರು ಯಾವ? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇವರ ಅಂತರ್ಗತ ಎಷ್ಟಪ್ಪ ಅಂತ ಕೇಳಿದ್ರೆ ಮುಂದೆ ಕೋಟ್ಯಾರನ್ರಿ, ಲೆಕ್ಕಕ್ಕರ ಇಲ್ಲ ಅಂತ ಹೇಳ್ರಿ. ಎರಡು ಕವಲು 100,000 ಕೋಟಿಗಳು ಉಂಟು ಏನು ದುಃಖಗಳು. ಇಲ್ಲ ಅಂದ್ರೆ ಹವನಿಸಬಾರದ ಹಲವು ದುಃಖಗಳು. ಅವು ಎಷ್ಟೇ ಇದ್ರು ಭಾಗ ಎರಡನೋ ಅನೇಕ ಅಂದರೆ ಎರಡೇ. ಒಂದು ಕಾರಣ ದುಃಖ, ಒಂದು ಕಾರ್ಯ ದುಃಖ. ಅಂದ್ರೆ ಸಂಸಾರ ಅಂದ್ರನೇ ದುಃಖ, ದುಃಖ ಅಂದ್ರನೇ ಸಂಸಾರ. ಇದು ಬೇಕಾಗ್ಯದ ಏನು ಬೇಡಾಗ್ಯದ್ರಿ? ಬೇಡಾಗ್ಯದ. ಬೇಡಾಗ್ಯದ ಅಂದ್ಮೇಲೆ ನಿವೃತ್ತಿ ಮಾಡ್ಕೋಬೇಕು ಮಾಡ್ಕೋಬಾರ್ದು? ಮಾಡ್ಕೋಬೇಕು. ಹಂಗಾರೆ ಅದಕ್ಕೆ ಏನು ಉಪಾಯ?
ಈಗ ರಾಮಚಂದ್ರ ಪ್ರಭುದೇವರು ನಮ್ಮನ್ನ ಮೇಲೆ ಉದ್ದೇಶಿಸಿ ಗುರಿ ಇಟ್ಕೊಂಡು ಗುರುಗಳಿಗೆ ಕೇಳೋದೇನು, ಇದರ ನಿವೃತ್ತಿ ಹೇಗೆ ಆಗುತ್ತದೆ ಅಂತ. ಮತ್ತು ಈ ಸಂಸಾರವು ನಿವೃತ್ತಿ ಆಗಬೇಕಾದ್ರೆ ಸಾಧನವೇನು? ಸಾಧನ ಯಾವುದು? ಯಾಕಂದ್ರೆ ಸಾಧನವನ್ನು ಹೇಳೋರು ಭಾಳ ಮಂದಿ ಅದಾರ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷ ಹೇಳ್ಬೇಕಾರೆ ಏನದಾರ ಸಾಧನ ಹೇಳೋರು. ಇದರಿಂದನೇ ಇದರಿಂದನೇ ಆಕತಿ ಅಂತ ಹೇಳೋರು ಅದಾರ. ಅದರಾಗ ನಿಜವಾದ ಸಾಧನ ಯಾವುದು ಅನ್ನೋದು ಗುರಿ ಇಟ್ಟು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಕರ್ಮದಿಂದ ಹೇಳೋರದರ, ಉಪಾಸನದಿಂದ ಹೇಳೋರದರ, ಜ್ಞಾನದಿಂದ ಹೇಳೋರದರ. ಈ ಮೂರೂ ಕೂಡಿ ಸಾಧನವು ಅಥವಾ ಒಂದೊಂದೇ ಸಾಧನಗಳು ಅಥವಾ ಕರ್ಮ ಉಪಾಸನ ಜ್ಞಾನ, ಜ್ಞಾನ ಕರ್ಮ, ಹೀಗೆ ಇವುಗಳ ಸಮುಚ್ಚಯ ಕೂಡುವಿಕೆಯ ಸಾಧನವು ಏನು? ಯಾವುದಪ್ಪ ಇದರ ಸಾಧನ? ಕೇವಲ ಕರ್ಮ ಸಾಧನವೋ ಅಥವಾ ಉಪಾಸನ ಸಾಧನವೋ, ಇಲ್ಲ ಕರ್ಮ ಉಪಾಸನ ಕೂಡಿ ಸಾಧನವೋ, ಇಲ್ಲ ಕರ್ಮ ಉಪಾಸನ ಕೂಡಿ ಜ್ಞಾನ ಅಂದ್ರೆ ಕರ್ಮ ಜ್ಞಾನ ಎರಡೂ ಸಾಧನವೋ? ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಇವು ಬೇರೆ ಏನಪ್ಪ ಅಂತ ಕೇಳಿ ಹೀಗೆ ಸಮುಚ್ಚಯದಿಂದ ಸಾಧನವಾಗುತ್ತವೆಯೋ? ಸಮುಚ್ಚಯ ಅಂದ್ರೆ ಕೂಡಿಕೊಂಡು, ಸಮುಚ್ಚಯ ಪದಕ ಅರ್ಥ ಏನ್ರಿ? ಕೂಡಿಕೊಂಡು ಅಂದ್ರೆ ಜ್ಞಾನ ಕರ್ಮ ಎರಡೂ ಕೂಡಿ ಸಾಧನ ಹೇಳಿದ್ರೆ ಇದಕ್ಕೆ ಸಮುಚ್ಚಯ ಅಂತಾರ. ಇವಕ್ಕೆರಡೂ ಕೂಡಿ ಹೇಳಿದ್ರೆ ಅಂತಾರೆ ಸಮುಚ್ಚಯ ಅಂತ ಕರೀತಾರೆ. ಆದರೆ ವೇದಾಂತ ಮತದಲ್ಲಿ ಏನದ ಅಂದ್ರೆ ಸಮುಚ್ಚಯ ಏನು ಹೇಳಿಲ್ಲ, ಕ್ರಮ ಸಮುಚ್ಚಯವನ್ನು ಹೇಳಿದ್ದಾರೆ. ಕರ್ಮ ಉಪಾಸನ ಆರಂಭದಲ್ಲಿ ಮಾಡಬೇಕು. ಎದರಿಗೋಸ್ಕರವಾಗಿ? ಅಂತಃಕರಣ ಶುದ್ಧಿಗೋಸ್ಕರವಾಗಿ. ನಂತರದಲ್ಲಿ ಏನು ಮಾಡಬೇಕು ಅಂದ್ರೆ ತ್ಯಾಗ ಮಾಡಬೇಕು. ಏನನ್ನು ತ್ಯಾಗ ಮಾಡಬೇಕು? ಕರ್ಮ ಉಪಾಸನ ತ್ಯಾಗ ಮಾಡೋದಂದ್ರೆ ಮಾಡೋದು ಬಿಡೋದು ಅಂತ ಅರ್ಥ ಅಲ್ಲ. ಕರ್ಮ ಉಪಾಸನಗಳಿಂದಲೇ ಮುಕ್ತಿ ಆಕತ್ತೆ ಅನ್ನೋದನ್ನು ಬಿಡಬೇಕು. ಸಾಕಲ್ಪ ಹೆಚ್ಚಿಂದ ಅದಕ್ಕೆ ಆರಾಮದನಿಗೆ ಯಾವ ಜ್ಞಾನ ತೊಗೊಂಡು ಏನು ಮಾಡೋದು? ಈಗೇನಿಲ್ಲ ನೋಡಿ, ಅವ್ರ ಶಾಸ್ತ್ರ ಕೇಳೋರ್ಕಿಂತಲೂ ಭಾಳ ಆನಂದ ಅದನ ಅಂತ ಅನ್ಬೋದು ನೀ, ಆದ್ರೆ ಆಗುವುದಿಲ್ಲ. ಅವಾಗ ಕರ್ಮಗಳಿಂದಲೇ ಸುಖ ಆಕತ್ತೆ ಅನ್ನೋದನ್ನು ಬಿಟ್ಟು ಏನ್ರಿ ಬ್ರಹ್ಮಜ್ಞಾನವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ನಂತರದಲ್ಲಿ ಆ ಜ್ಞಾನದ ಜೊತೆಗೆ ಕರ್ಮವೋ, ಜ್ಞಾನದಕ್ಕಿಂತ ಪೂರ್ವದಲ್ಲಿ ಕರ್ಮವ ಅಂದರೆ ಜ್ಞಾನ ಪೂರ್ವದಲ್ಲಿ ಕರ್ಮ ಮಾಡಬೇಕು. ಏನ್ರಿ ಆಮೇಲೆ ಜ್ಞಾನವನ್ನು ಪಡೆಯುವಾಗ ಕರ್ಮ ಮಾಡ್ತಾ ಇರಬೇಕು. ಇದೇ ಸುಖಕ್ಕೆ ಕಾರಣ ಅಂತ ತಿಳಿಬಾರ್ದು. ಏನು ಮಾಡಬಾರ್ದು? ಇದೇ ಸುಖಕ್ಕೆ ಕಾರಣ ಅಂತ ತಿಳಿಲಾರದೆ ಬ್ರಹ್ಮಜ್ಞಾನವನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಸಮಸಮುಚ್ಚಯವಾದಿಗಳಂತಾರ ಬರೇ ಜ್ಞಾನದಿಂದ ಕೆಲಸ ಆಗುದಿಲ್ಲ, ಅದರ ಜೊತೆಗೆ ಏನು ಬೇಕು? ಕರ್ಮವೂ ಕೂಡ ಬೇಕು. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ವಿಚಾರ ಸಾಗರದಾಗ ಅಥವಾ ಶ್ರುತಿಯೊಳಗೆ. ಒಂದು ಹಕ್ಕಿ ಆಕಾಶದ ಅಂತರಾಳಕ್ಕೆ ಹಾರಬೇಕಾಗಿದ್ರೆ ಏನು ಬೇಕು? 2 ರೆಕ್ಕೆಗಳು ಬೇಕು. 2 ರೆಕ್ಕೆಗಳಿದ್ರೆ ಆಕಾಶಕ್ಕೆ ಹೆಂಗೆ ಹಾರುತ್ತಾಯೋ ಹಂಗೆ ಈ ಜೀವರೂಪ ಪಕ್ಷಿಯು ಕೂಡ ಮೋಕ್ಷ ರೂಪ ಸ್ವದೇಶಕ್ಕೆ ಹಾರಬೇಕಾಗಿತ್ತು ಅಂದ್ರೆ ಏನು ಬೇಕು? ಕರ್ಮ ಜ್ಞಾನ ಎರಡೂ ಬೇಕು ಅಂತ ಕೂಡೇಬೇಕು ಅಂತ ಹೇಳೋರು ಕೆಲವರು. ಅವಾಗ ಅವ್ರು ಖಂಡನ ಮಾಡಿದಾರೆ, ನೀ ಹೇಳೋ ಮಾತು ಪ್ರಬಲ ಶ್ರುತಿ ಅಲ್ಲಪ್ಪ, ಅಬಲ ಪ್ರಮಾಣ ಇದ್ದದ್ದು ಒಪ್ಪಲಿಕ್ಕೆ ಏನಲ್ಲ ಅಂತ ಕೇಳಿದ್ರೆ ಯೋಗ್ಯವಲ್ಲ. ಅಂತಃಕರಣ ಶುದ್ಧಿಗಾಗಿ ಕರ್ಮ ಬೇಕು, ಕರೆ ಆವರಣದ ನಿವೃತ್ತಿಗೋಸ್ಕರವಾಗಿ ಕರ್ಮದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ. ಇದರ ಪಂಚೀಕರಣದಲ್ಲಿ ಒಂದು ಗುಹೆ ದೃಷ್ಟಾಂತ ಕೊಟ್ಟಿದ್ದಾರೆ. ಕರ್ಮೋಪಾಸನಗಳಿಂದ ಏನಾಗೋದಿಲ್ಲ ಅಂದ್ರೆ ಆವರಣ ನಿವೃತ್ತಿ ಆಗೋದಿಲ್ಲ ಅನ್ನೋದಕ್ಕಾಗಿ 3 ಮಂದಿ ಗೆಳೆಯರು 4 ಮಂದಿ ಗೆಳೆಯರು ಕುಡ್ಕೊಂಡು ಅಡವಿಯಲ್ಲಿ ಏನಪ್ಪ ಅಂದ್ರೆ ಅರಣ್ಯದಲ್ಲಿ ದಾಟಿ ಹೋಗ್ಬೇಕಾದಾಗ ಅರಣ್ಯಕ್ಕೆ ಹೋಗೋದ್ಲೆ ಹೊತ್ತು ಮುನುಗಿತು. ಹಳ್ಳಿ ಊರಿಗೆ ಹೋಗೋಕ್ಕೂ ಅನುಕೂಲ ಇಲ್ಲ, ಮುಂದಿನ ಊರು ಮುಟ್ಟಕ್ಕೂ ಅನುಕೂಲ ಇಲ್ಲ, ಅಲ್ಲೇ ವಸತಿ ಮಾಡ್ಬೇಕಾಯ್ತು. ಅವಾಗ ಏನಾರು ಒಂದಿಲ್ಲಿ ಗವಿಗೆ ಅದಾವನಂತ ಹುಡುಕಾಡಬಿಡೋ ಒಂದು ಗವಿ ಸಿಕ್ತು. ಗವಿಯೊಳಗೆ ಯಾರು ದೀಪ ಹಚ್ತಾರೆ? ಯಾರು ಹಚ್ಬೇಕಲ್ಲ ಅರಣ್ಯದೊಳಗೆ. ಅಲ್ಲಿ ಹೋದ್ರು ಹೊತ್ತರ ಆಗ್ಯದ, ಒಳಗೆ ನೋಡಿದ್ರೆ ಭಯಂಕರ ಕಾತ್ಲದ, ಒಳಗೆ ಹೋಗಾಕ ಬರುವಂಗಿಲ್ಲ, ಹೊರಗೆ ಮೃಗಗಳ ಕಾಟ. ಅದ್ರಾಗ ಒಬ್ಬ ಏನಂದ, ಏನಿಲ್ಲ ಪೂಜಾ ಮಾಡೋನು ಎಲ್ಲರೂ ಕೂಡಿ ಪೂಜೆ ಮಾಡ್ಕೊಂತ ಕುಂದ್ರೂ ಬಿಟ್ಟು ಹೋಗತ್ತೆ ಅದು ಅಂತ. ಏನ್ರಿ ಕತ್ತಲು ಬಿಟ್ಟು ಹೋಗತ್ತೆ ಅಂತ ತಿಳ್ಕೊಂಡು ಪೂಜಾ ಸಾಮಾನಿದ್ದು ಪೂಜೆ ಮಾಡ್ಕೊಂತ ಕುಂತರು. ಎಷ್ಟೊತ್ತು ಕುಂತರು ಏನಾಗ್ಲಿಲ್ರಿ, ಹೋಗಲಿಲ್ಲ. ಆಮೇಲೆ ಇದು ಬಹುಶಃ ಪೂಜೆ ಮಾಡಿದ್ರೆ ಹೋಗುವಂಗೆ ಕಾಣೋದಿಲ್ಲ, ಅಂದ್ರೆ ಕರ್ಮ ಮಾಡಿದ್ರೆ ಹೋಗುವಂಗೆ ಕಾಣೋದಿಲ್ಲ, ಧ್ಯಾನ ಮಾಡೋನು ಅಂತ ಅಂದ್ರೆ ಉಪಾಸನ ಮಾಡೋನು ಅಂತ ಮತ್ತು ಪರಮಾತ್ಮನ ಧ್ಯಾನ ಮಾಡ್ಕೋವಂತ ಕುಂತರು. ಎಷ್ಟೊತ್ತಾದರೂ ಮತ್ತು ಏನಾಗಲಿಲ್ಲ, ಹೋಗಲಿಲ್ಲ. ಆಮೇಲೆ ಕೊನೆಗೆ ಒಬ್ಬ ನಿರ್ಣಯಕ್ಕೆ ಬಂದ, ಇದು ಏನಪ್ಪ ಅಂದ್ರೆ ಪೂಜಾ ಜಪ ತಪ ಧ್ಯಾನ ಮಾಡಿದ್ರೆ ಹೋಗುದಿಲ್ಲ, ಕಡ್ಡಿ ಪೆಟ್ಟಿಗೆ ಐತಾನೆ ಯಾರ್ದಾರ ಹತ್ರ ನಾವು.
ಅದ್ರಾಗ ಒಬ್ಬ ಆಯ್ತು ನನ್ನ ಹತ್ರ ತಾಯಲ್ಲಿ ನೀವು ನೋಡೋಣ ತಾನ ಹೋಗತ್ತೆ ಅಂತ ತಿಳ್ಕೊಂಡು ಒಂದು ಕಡ್ಡಿ ಕೊರೆದ ಕೊಳ್ಳಿ ಏನಾಯ್ತು ಕತ್ತಲೆ ಹೋಯ್ತು ಅಂತ ಒಂದು ಕಥಾ ಹೇಳ್ಕೊಂಬಂದಾರ. ಅಂದ್ರೆ ಕರ್ಮೋಪಾಸನಗಳಿಂದ ಆವರಣದ ನಿವೃತ್ತಿ ಎಂದೆಂದೂ ಆಗುವುದಿಲ್ಲ. ಕರ್ಮೋಪಾಸನಗಳನ್ನು ಅಂತಃಕರಣ ಶುದ್ಧಿ ಮಾಡಿಕೊಂಡು ಆ ನಂತರದಲ್ಲಿ ಆವರಣ ನಿವೃತ್ತಿಗೋಸ್ಕರವಾಗಿ ಏನು ಮಾಡ್ಕೋಬೇಕು, ಜ್ಞಾನವನ್ನೇ ಮಾಡ್ಕೋಬೇಕು ಅಂತ. ಇದೇ ವಿಷಯವನ್ನು ಕ್ರಮಸಮುಚ್ಚಯವಾದ ಇದು ಸಮಸಮುಚ್ಚಯವಾದವನ್ನು ಬಿಟ್ಟು ಕ್ರಮಸಮುಚ್ಚಯವಾದ ಪ್ರತಿಪಾದನೆ ಮಾಡುವಂಥ ಜ್ಞಾನ ಪ್ರತಿಪಾದನಾ ಸ್ಥಳದ 4ನೇ ಪದ್ಯ ಎದೆ ಅದೆ. ಕೈವಲ್ಯವು ಅರಿವಿಂದ ಅಹುದೆಂದೊಡೆ ಆತ್ಮ ಕೋವಿದರಿಂತು ನೋಡ್ಬೋದು. ಏನು ಕೈವಲ್ಯವು ಅರಿವಿಂದ ಅಹುದು ಎಂದೊಡೆ ಯಾರು? ಆತ್ಮ ಕೋವಿದರು, ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳು. ಕೈವಲ್ಯ ಎದರಿಂದ ಆಕತ್ತೆ ಅಂತ ಕೇಳಿದ್ರೆ ಜ್ಞಾನದಿಂದಲೇ ಆಗುತ್ತದೆ ಅಂತ ಹೇಳಿದಾಗ್ಯಾದರೂ ಕೂಡ ಕ್ರಮದಿಂದ ಹೋಗ್ಬೇಕು ಅಂತ. ಅಂದ್ರೆ ಮಲದೋಷದ ನಿವೃತ್ತಿ, ನಂತರದಲ್ಲಿ ವಿಕ್ಷೇಪ ದೋಷದ ನಿವೃತ್ತಿ ಮಾಡಿಕೊಂಡ ನಂತರದಲ್ಲಿ ಏನಪ್ಪ ಅಂದ್ರೆ ಜ್ಞಾನದಿಂದ ಆವರಣ ನಿವೃತ್ತಿ ಆಗ್ತಾ ಇದೆ, ಅವಾಗ ಮುಕ್ತಿ ಸುಖ ಆಗ್ತಾ ಇದೆ ಅನ್ನೋದನ್ನು. ಹಿಂಗದೆ ನಿತ್ಯ ಕರ್ಮವು ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂ ದುಷ್ಕೃತಿಯು ಭಂಗವು ಅಂತಾಗಂದ್ರೆ ಈ ವಿಹಿತ ಕರ್ಮಗಳನ್ನು ಮಾಡಿ ನಿಷ್ಕಾಮದಿಂದ ಅಂತಃಕರಣ ಶುದ್ಧಿ ಮಾಡ್ಕೊಂಡ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ದಾದ್ರೆ ವಿಕ್ಷೇಪ ದೋಷದ ನಿವೃತ್ತಿ ಮಾಡ್ಕೊಳ್ಳೋ ಕೆಲಸವನ್ನು ಹೇಳಿದ್ದಾರೆ. ಕೊನೆಗೆ ಹೋಗಿ ಏನಪ್ಪ ಅಂದ್ರೆ ಜ್ಞಾನ ಬೇಕು ಅಂತ. ಈ ಪದ್ಯ ಕ್ರಮ ಸಮುಚ್ಚಯವಾದದ ಕೆಲವರು ಏನು ಮಾಡ್ತಾರೆ, ಇದು ಸಮಸಮುಚ್ಚಯವಾದ ಪದ್ಯ ಅಂತ ಪ್ರತಿಪಾದನೆ ಮಾಡ್ತಾರೆ. ಯಾವ ಪದ್ಯ? ಸಮಸಮುಚ್ಚಯವಾದ ಪದ್ಯ. ಮತ್ತು ಕ್ರಮ ಸಮುಚ್ಚಯ ಪದ್ಯ ಯಾವುದು ಅಂದ್ರೆ ಅಧಿಕಾರಿ ಲಕ್ಷಣ ಹೇಳ್ಯಾರಲ್ಲ, ಸುಮ್ಮನಾಗದು ಅರಿವಿನಿಂದವೇ ಸುಮ್ಮನಾಗದು ವಿಧಿಯೊಳೊಂದದೆ ಮುಕುತಿ, ಇದು ಕ್ರಮ ಸಮುಚ್ಚಯವಾದ ಅಂತ ಹೇಳ್ತಾರೆ. ಏನು ಸಮುಚ್ಚಯ ಪದಕ್ಕೆ ಅರ್ಥ ಏನು ಅಂದ್ರೆ ಕರ್ಮ ಜ್ಞಾನ ಎರಡನ್ನೂ ಹೇಳೋದಕ್ಕೆ ಸಮುಚ್ಚಯ ಕ್ರಮ ಸಮುಚ್ಚಯದ. ಮೊದಲಾದು ಆದ ನಂತರದಲ್ಲಿ ಅದು ಹೇಳೋದು ಕ್ರಮ ಸಮುಚ್ಚಯ, ಎರಡೂ ಕೊಡಿ ಹೇಳುವುದು ಸಮುಚ್ಚಯ. ಏನ್ರಿ ಆದ್ರೆ ಕ್ರಮ ಸಮುಚ್ಚಯ ಅಂದ್ರೆ ಎರಡೂ ಬೇಕಂತ ಅದಕ್ಕೆ ಅರ್ಥ. ಸಮುಚ್ಚಯ ಅಂದಾಗೂ ಎರಡೂ ಬೇಕ, ಕ್ರಮ ಸಮುಚ್ಚಯ ಹೇಳುವಾಗೂ ಎರಡೂ ಬೇಕ. ಫರಕ್ ಏನದ ಅಂದ್ರೆ ಎರಡೂ ಕೂಡಿ ಬೇಕಂತ ನೇಮಿಲ್ಲ. ಮೊದಲೊಂದು ಆ ನಂತರದಲ್ಲಿ ಒಂದು ಹೇಳೋರು ಒಬ್ರು, ಎರಡೂ ಕೂಡ್ಕೊಂಡು ಹೇಳೋರು ಒಬ್ರು. ಇದಕ್ಕೆ ಸಮುಚ್ಚಯವಾದ ಅಂತಾರೆ. ಆ ಅಧಿಕಾರಿ ಲಕ್ಷಣ ಸಮುಚ್ಚಯವಾದ ಐತನಂತ ಕೇಳಿಲ್ಲ. ಕ್ರಮ ಸಮುಚ್ಚಯವಾದ ಅಲ್ಲದು, ಅದು ಅಧಿಕಾರಿ ಲಕ್ಷಣ ಅದ. ಅಧಿಕಾರಿ ಆದಾಗ ಹೆಂಗಿರ್ಬೇಕು ಅಂದ್ರೆ ಯಾರಿಗೆ ಅನ್ಬೇಕು ಅನ್ನೋದನ್ನ ಹೇಳಿದಾರ. ಅದು ಕ್ರಮ ಸಮುಚ್ಚಯ ಪದ ಅಲ್ಲ. ಕ್ರಮ ಸಮುಚ್ಚಯ ಪದ ಕೈವಲ್ಯವು ಅರಿವಿಂದ ಅಹುದು ಎಂದೊಡೆ ಆತ್ಮ ಕೋವಿದರು ಇಂತು ನೋಡ್ಬೋದು ಏನದ, ಇದು ಕ್ರಮ ಸಮುಚ್ಚಯ ಪದ ಅದ. ಅದಕ್ಕಾಗಿ ಇಲ್ಲಿ ಶಿಷ್ಯನಾದಂಥ ಪ್ರಭುದ ರಾಮಚಂದ್ರ ದೇವರು ಈ ಜಗತ್ತೇನದಪ್ಪ ಅಂತ ಕೇಳಿದ್ದಾರೆ. ಇದು ಏನು, ಇದು ದುಃಖದ ನಿವೃತ್ತಿ ಆಗಲಿಕ್ಕೆ ಸಾಧನ ಯಾವುವು, ಇದರ ನಿವೃತ್ತಿ ಉಪಾಯವೇನು, ಏನು ಕರ್ಮವೋ, ಏನು ಉಪಾಸನವೋ, ಏನು ಕರ್ಮ ಉಪಾಸನವೋ, ಏನು ಕರ್ಮ ಬರೇ ಜ್ಞಾನವೋ, ಏನು ಕರ್ಮ ಜ್ಞಾನವೋ, ಏನ್ರಿ ಇವುಗಳಿಂದ ಏನಾಗ್ತಾ ಇದೆಪ್ಪ ಅಂತ ಕೇಳಿದಾದ್ರೆ ಇವು ಕೂಡಿಕೊಂಡು ಬೇಕು, ಏನು ಕೂಡಿಕೊಂಡು ಬೇಕಾಗಿಲ್ಲೋ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿದ ನಂತರದಲ್ಲಿ ಏನು ಹೇಳ್ತಾರೋ ಅಂದರೆ, ಯಾಕೆಂದರೆ ಪೂರ್ವಮೀಮಾಂಸಕರು ಪಾಪ ಕರ್ಮತ್ಯಾಗ ಪೂರ್ವಕ ಪುಣ್ಯಕರ್ಮಗಳನ್ನು ಮಾಡುವುದೇ ಮೋಕ್ಷಕ್ಕೆ ಸಾಧನವೆನ್ನುವರು. ಪೂರ್ವಮೀಮಾಂಸಕರು ಏನು ಹೇಳ್ತಾರ? ಪಾಪ ಕರ್ಮ ತ್ಯಾಗ ಪೂರ್ವಕ. ಏನು ತ್ಯಾಗ ಮಾಡ್ಬೇಕ್ರಿ? ಪಾಪ ಕರ್ಮ. ಪಾಪ ಕರ್ಮ ಅಂದ್ರೆ ಕೆಟ್ಟ ಕರ್ಮ. ಕೆಟ್ಟ ಕರ್ಮ ಅಂದ್ರೆ ದುರಿತ ಕರ್ಮ. ದುರಿತ ಕರ್ಮ ಅಂದ್ರೆ ನಿಷಿದ್ಧ ಕರ್ಮ. ಇದು ಉತ್ತರ. ಕೆಟ್ಟ ಕರ್ಮ, ಪಾಪ ಕರ್ಮ, ದುರಿತ ಕರ್ಮ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ನಿಷಿದ್ಧ ಕರ್ಮ. ನಿಷಿದ್ಧ ಕರ್ಮ ಅಂದ್ರೆ ಮಾಡಲಿಕ್ಕೆ ಅಯೋಗ್ಯವಾದ ಕರ್ಮಗಳಿಗೇನಂತಾರ? ನಿಷಿದ್ಧ ಕರ್ಮ ಅಂತ ಕರೀತಾರೆ. ಎಂತೊಲಿವನು ತನಗಿನ್ನೆಂತೊಲಿವನು ಕರ್ಣತ್ರಯ ದೋಷ ಮೇರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನು. ಇವೆಲ್ಲವೂ ಏನದಾವು? ಶರೀರದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ ಮಾಡುವ ಕರ್ಮ ಇವಕ್ಕೆ ಏನಂತಾರ? ನಿಷಿದ್ಧ ಕರ್ಮ ಅಂತಾರ. ಇವು ಮಾಡಲಿಕ್ಕೆ ಯೋಗ್ಯವಲ್ಲ. ಅದಕ್ಕೆ ತದ್ವಿರುದ್ಧವಾದ ಪದ ಇನ್ನೊಂದು ಯಾವುದಂದ್ರೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ. ನೀ ಸುಖದಿಂದ ಇರ್ಬೇಕಂತ ತಿಳ್ಕೊಂಡು ಈ ಶರೀರದಿಂದ ವಾಣಿಯಿಂದ
ಮನಸ್ಸಿನಿಂದ ಪಾಪ ಮಾಡ್ತೀಯಲ್ಲ, ಮತ್ತು ನೀ ಮಾಡೋದ್ರಿಂದ ಸುಖ ಆಕ್ಕಿತ್ತಂದ್ರೆ ಬಲ್ಲವರು ತಿಳಿದವರು ಯಾಕೆ ತಪಸ್ಸು ಮಾಡ್ತಿದ್ರಪ್ಪ? ಅವ್ರು ಯಾಕೆ ತಪಸ್ಸು ಮಾಡ್ತಿದ್ರು? ಬೇಡ, ನೀ ಸುಖದಿಂದ ಇರ್ಬೇಕಂದ್ರೆ ನಿನಗೆ ಬೇರೆ ತಪಸ್ಸು ಯಾವುದಿಲ್ಲನು? ಇವು ತಪಸ್ಸನ ಏನಲ್ರಿ? ಇವು ತಪಸ್ಸನೇ, ಇವು ದುಷ್ಟ ತಪಸ್ಸು. ಇದು ಎಂತೊಲಿವನ ಹೇಳೋ ಪದ್ಯದಲ್ಲೇನ ತಪಸ್ಸು ಅದ. ಯಾಕೆ ತಪಸ್ಸು ಅಂತೀರಿ ಅಂದ್ರೆ ಕಷ್ಟ ಸಹನಂ ತಪಃ. ತಪ ಅಂದ್ರೆ ಎದಕ್ಕಂತಾರೆ? ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡುವಾಗ ಬರುವ ಕಷ್ಟಗಳನ್ನ ಸಹನ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೇನಂತಾರ? ತಪಸ್ಸು. ಲೋಕದೊಳಗಂತಾರ ಎಷ್ಟು ವರ್ಷ ತಪ ತಗದನ್ ಗೊತ್ತನ್ರಿ? ಅದರ ಸಲುವಾಗಿ. ಎದರ ಸಲುವಾಗಿ? ಯಾವುದು ಮನಸ್ಸಿನ ಅಭಿಲಾಷೆ ಲೋಕದೊಳಗಿರ್ತದ ಅದನ್ನ ಪಡೆದ ತೀರ್ಬೇಕಂತ ತಿಳ್ಕೊಂಡು ಹಲವಾರು ವರ್ಷ ತ್ರಾಸ ಅನುಭವಿಸಿರ್ತಾರ. ಅದು ದೊರೆತುಕೊಳ್ಳೆ ಏನು ನಸೀಬರು ನಿಮ್ಮದು ಅಂದ್ಕೊಳ್ಳಿ ಅನ್ಕೊ ಮಾರ ತಪ ತಗದನ ಅದರ ಸಲುವಾಗಿ. ಎದರ ಸಲುವಾಗಿ? ಯಾವುದೇ ಆಗಲಿ, ಒಂದು ಹೊಲ ಹಿಡಿದನ್ರಿ, ಮನೆ ಕಟ್ಟೋದನ್ರಿ, ಮದುವೆ ಮಾಡ್ಕೊಳ್ಳೋದನ್ರಿ, ಮತ್ತೇನಾರನ್ರಿ, ಏನು ಆ ಸಮಯದೊಳಗೆ ಕಷ್ಟ ಸಹನ ಮಾಡಿರ್ತೇವಲ್ಲ ಅದು ತಪವೇ. ಆದ್ರೆ ಇಷ್ಟೇ, ಅಂತಃಕರಣ ಶುದ್ಧಿಗೆ ಕಾರಣ ಆಯ್ತು. ಆ ತಪಸ್ಸು ಫಲ ಕೊಡ್ತಾ ಇದೆ ಅಂದ್ರೆ ಸುಖ ಆಗ್ತಾ ಇದೆ. ಅದು ಅಂತಃಕರಣ ಶುದ್ಧಿಗೆ ಕಾರಣ ಆಗಲಾರದೆ ಭೋಗಕ ಸಾಧನ ಆಯ್ತು ಅಂದ್ರೆ ಅದು ತಪಸ್ಸು, ನಿಜವಾದ ತಪಸ್ಸು ಆಗೋದಿಲ್ಲ. ಮತ್ತು ಒಂದು ವೇಳೆ ನೀ ಮಾಡಿದಂಥ ತಪ ಏನದ, ಶರೀರದಿಂದ ಆಗುವ ಪಾಪಗಳನ್ನು ಮಾಡುವಾಗ ಕಷ್ಟ ಆಯ್ತೋ ಇಲ್ಲೋ? ಅಷ್ಟು ಸುಲಭ ಐತನು? ಯಾವುದೇ ಆಗಲಿ, ಪರವಧುವಿನ ಕೂಟ, ಅನ್ಯರ ವಿತ್ತಾಪ, ಅರಣ್ಯ, ಅಭಕ್ಷ್ಯ ಸೇವನೆ, ಹಿಂಸೆ, ಇವೆಲ್ಲ ಶರೀರದಿಂದ ಘಟಿಸ್ತಾವಲ್ಲ, ಸರಳದವನು ಏನು ಹೆದರಿಕಿಲ್ಲ. ನೋಡ್ರಿ, ನನಗೆ ಏನು ಮಾಡಿದ್ರು ನನಗೆ ಕುಲ್ಲ ಬಿಟ್ಬಿಟ್ಟಾರ ಅಂದ್ರೆ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಕಷ್ಟಗಳನ್ನು ಅನುಭವಿಸಲೇಬೇಕಾಗ್ತದೆ. ಸುಳ್ಳು ಹೇಳುವುದಾಗಲಿ, ಚಾಡಿ ಹೇಳುವುದಾಗಲಿ, ನಿಷ್ಠುರವಾಗಿ ನುಡಿಯೋದಾಗಲಿ, ಅಯೋಗ್ಯವಾದದ್ದನ್ನು ಮಾತಾಡೋದಾಗಲಿ ಕಷ್ಟ ಐತೋ ಕಷ್ಟ ಇಲ್ಲೋ ಅಂತ ಕೇಳಿದ್ರೆ ಅದು ಕೂಡ ಕಷ್ಟಕರವೇ. ಮನಸ್ಸಿನಲ್ಲಿ ಅನ್ಯ ಜನರು ಒಲಿಯದ ಕಾರ್ಯದ ಎರಕ, ಅನ್ಯ ಧನಸತಿಯರ ಆಕಾಂಕ್ಷೆ, ಇವೆಲ್ಲವೂ ಮನಸ್ಸಿನೊಳಗೆ ಆಗುವ ಕಷ್ಟ ಅದನೋ ಇಲ್ಲೋ ಅಂತ ಕೇಳಿದ್ರೆ ಏನು ಸಮಾಧಾನ ಅದ ರೀ? ಸಮಾಧಾನ ಇತ್ತು ಅಂದ್ರೆ ಮತ್ತೊಂದು ಕಾಯಿ ಬಯಸೈತಲ್ಲ ಅಷ್ಟು ಚಿಂತೆ ಮಾಡ್ಕೊಂತ ಕುಂತು ಬಿಡ್ದಿದ್ದ, ಎಂದೆಂದೂ ಸಾಧ್ಯವಿಲ್ಲ. ಇವು ಕಷ್ಟನ ಕರೆ, ಆದರೆ ಇದು ನಿಜವಾದ ತಪ ಇಲ್ಲ. ನೀ ಇದನ್ನು ಮಾಡಿದಾಗ ಸುಖ ಆಗತ್ತೆ ಅಂತ ತಿಳಿದು ಮಾಡಿಲ್ಲ, ಮತ್ತು ನಿನ್ನಿಂದ ನೀ ಮಾಡೋದ್ರಿಂದಲೇ ಸುಖ ಆಕಿತ್ತು ಅಂದ್ರೆ ಮತ್ತೆ ಯಾಕೆ ತಪಸ್ಸು ಮಾಡ್ತಿದ್ರಪ್ಪ? ಇದನ್ನ ಮಾಡಿ ನೀ ಸುಖದಿಂದ ಇರ್ಬೇಕಂತ ಯಾಕೆ ಇದನ್ನ ಮಾಡ್ತಿ? ತಪಸ್ಸು ಮಾಡು, ನೀ ಸುಖದಿಂದ ಇರಕ್ಕೆ ಸಾಧ್ಯ ಅಂತ ಆ ಪದ್ಯ ಹೇಳ್ಯಾರ. ಮಾಡಲಿಲ್ಲವೇ ತಪವ ಮಾಡಲಿಲ್ಲ ಅಂತ. ಅಂತೂ ಕಷ್ಟಗಳನ್ನು ಸಹನ ಮಾಡಿಕೊಂಡು ಮಾಡೋ ಪಾಪ ಕರ್ಮವನ್ನು ಮಾಡುವಾಗ ಏನದ? ಕಷ್ಟದ. ಆ ಪಾಪ ಕರ್ಮಗಳನ್ನು ತ್ಯಾಗಪೂರ್ವಕ, ದುರಿತ ಕರ್ಮವನ್ನು ವಲ್ಲದಿರು. ವಲ್ಲದಿರು ಅಂದ್ರೆ ತ್ಯಾಗ ಮಾಡು. ಅದ್ರ ತ್ಯಾಗ ಮಾಡಿ ಏನು ಮಾಡಬೇಕು? ಪುಣ್ಯವನ್ನೇ ಮಾಡು. ಅದರ ಅರ್ಥ ಪುಣ್ಯ ಕರ್ಮಗಳನ್ನು ಮಾಡು. ಯಾಕೆ ಹೇಳಿದ್ದೇನೆ, ಪುಣ್ಯ ಮಾಡಕ್ಕೂ ಬರುದಿಲ್ಲ, ಪಾಪ ಮಾಡಕ್ಕೂ ಬರುದಿಲ್ಲ. ಪಾಪವೂ ಫಲವೇ ಅದ, ಪುಣ್ಯನೂ ಫಲ ಅದ. ಅದಕ್ಕಾಗಿ ಪುಣ್ಯವನ್ನೇ ಮಾಡು ಅಂದಾಗ್ಯಾದರೂ ಪುಣ್ಯ ಕರ್ಮಗಳನ್ನು ಮಾಡು ಅಂತ. ಮಾಡುವುದೇ ಮೋಕ್ಷಕ್ಕೆ ಸಾಧನವೆನ್ನುವರು ಯಾರು? ಪೂರ್ವ ಮೀಮಾಂಸಕರು. ನ್ಯಾಯವೈಶೇಷಿಕರು ಮೊದಲು ಅನಾತ್ಮ ವಸ್ತುಗಳನ್ನು ವಿಚಾರ ಮಾಡಿದ ಮೇಲೆ ಆತ್ಮವಸ್ತು ತಾನೇ ಪ್ರಾಪ್ತಿಯಾಗುವುದು. ಆದ್ದರಿಂದ ಅನಾತ್ಮದ ವಿಚಾರವೇ ಮೋಕ್ಷಕ್ಕೆ ಸಾಧನವೆನ್ನುವರು. ಆತ್ಮನ ವಿಚಾರ ಮೋಕ್ಷಕ್ಕೆ ಸಾಧನ ಅಂತ ಹೇಳಕ್ಕೆ ಹೋಗುವತ್ನ್ಯಾಗ ಅವ್ರಂತಾರ, ಈ ಅನಾತ್ಮ ವರ್ಗದ ವಿಚಾರ ಮಾಡಿದ್ರೆ ಅದೇ ಮೋಕ್ಷಕ್ಕೆ ಏನಕತೆ ಸಾಧನ ಆಗ್ತಾ ಇದೆ ಅಂತ ಹೇಳೋರು ಕೆಲವರು. ಏನ್ರಿ? ಸಾಂಖ್ಯರು ಪ್ರಕೃತಿ ಪುರುಷರ ವಿವೇಕವೇ ಮೋಕ್ಷಕ್ಕೆ ಸಾಧನವೆನ್ನುವರು. ಸಾಂಖ್ಯರು ಏನು ಹೇಳ್ತಾರ? 24 ತತ್ವಗಳನ್ನ ಒಪ್ಪಿದಾರ. ಅದರ ಪ್ರಕೃತಿಯೇ ಕಾರಣ. ನಿಮ್ಮ ಆತ್ಮ ಹೇಗದನಂದ್ರೆ ಸ್ವಯಂ ಪ್ರಕಾಶ ಅದನ, ಅವನಿಂದ ಏನೂ ಆಗುವುದಿಲ್ಲ, ನಮ್ಮ ಪ್ರಕೃತಿಯೇ ಕಾರಣ ಅಂತೇಳಿದು ಪ್ರಕೃತಿ ಪುರುಷರ ವಿವೇಚನೆ ಮಾಡೋದು ಕಾರಣ ಅಂತ ಹೇಳೋರು ಯಾರು? ಸಾಂಖ್ಯರು. ಯೋಗಶಾಸ್ತ್ರಜ್ಞರು ಯಮ ನಿಯಮಾದಿ ಅಷ್ಟಾಂಗ ಪೂರ್ವಕ ಚಿತ್ತವೃತ್ತಿ ನಿರೋಧವೇ ಮೋಕ್ಷಕ್ಕೆ ಸಾಧನವೆನ್ನುವರು. ಯೋಗ ಬಲ್ಲವರು ಏನು ಮಾಡ್ತಾನಂದ್ರೆ ಯಮ ನಿಯಮ ಆಸನಾದಿಗಳನ್ನು ಹಾಕಿ ಏನು ಮಾಡೋದಪ್ಪ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಸಾಧನ ಅದ ಅಂತ ಹೇಳೋರು ಕೆಲವರು. ಭಾಳ ಮಂದಿ ಇಲ್ಲಿಗೆ ಬಂದು ನಿಂತಾ ಇದ್ದಾರೆ. ಏನು ನಿಮ್ಮ ಜ್ಞಾನ ತೊಗೊಂಡು ಏನು ಮಾಡೋದು? ಧ್ಯಾನ ಮಾಡ್ಬೇಕು ಮೊದಲು. ಧ್ಯಾನದ ವ್ಯತಿರಿಕ್ತ ಹೆಚ್ಚಿಂದ ಏನದ ಅಂತ ತಿಳ್ಕೊಂಡು ಜ್ಞಾನವನ್ನು ಪ್ರತಿಪಾದನೆ ಮಾಡುವ ಗ್ರಂಥ ಕೇಳೋದು ಅಂದ್ರೆ ಅವ್ರ ತಲೆಗೆ ಚಾಣದಿಂದ ಹೊಡೆದಂಗೆ ಆಕತಿ. ಏನು ಭೇಟಿ ಹಾಕಾರ ಇಂಥವ್ರು?
ಈಗ ನಾ ಒಂದು ಕಡೆ ಹೋಗ್ತೇನೆ ಹೇಳ್ದಲ್ಲ ಹೆಸರು ಯಾವ ಊರು ಅನ್ನೋದು ತಾಳಿಕೋಟ್ಯಾಗ. ಅಲ್ಲೊಬ್ರ ಮಾಸ್ತರ್ ಅದಾರ. ಅವ್ರ ಹೆಸರು ಹೇಳೋದಿಲ್ಲ ನಾನು, ತಿವಾರಿ ಸರ್ ಅಂತ ತಿಳ್ಕೊಂಡು. ಯಾಕ್ರಿ? ಹೋಯ್ತು ಅದು ಜೋಲಿ ಹಂಗ ಹೇಳಿದ್ರೆ ಹೇಳನ್ಲಕ್ಕ ನಾನು. ಅಕಸ್ಮಾತ್ ನಿಮಗ ಅವ್ರಿಗೆ ಭೇಟಿ ಆದ್ರೆ ಹುಬ್ಬಳ್ಳಿ ಸಭಾದಾಗ ಹಿಂಗೆ ಹೇಳ್ಯಾರಂತ ಹೇಳಬೇಡ್ರಿ. ಏನ್ ಅವರು ವಿಶೇಷವಾಗಿ ಏನಪ್ಪಾ ಅಂತ ಕೇಳಿದ್ರೆ ಶಾಲೆ ಕಾಲೇಜುಗಳ ಅಧ್ಯಯನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಒತ್ತು ಕೊಟ್ಟು ಅಭ್ಯಾಸ ಮಾಡಿದ್ರಿಂದ ನಿಜಗುಂಡ್ರ ಜಯಂತಿಗೆ ಹೋದ ಸಮಯದಲ್ಲಿ ಈ ಪದ್ಯಗಳನ್ನು ಬಿಡಿಸಿದ್ರೆ ಒಟ್ಟ ಅವ್ರಿಗೆ ಸೇರಿಕೆ ಆಗಲ್ಲ. ಏನ್ರಿ ಮತ್ತೊಂದು ಏನಾರು ತಂದು ಆ ಧ್ಯಾನಕ್ಕನ್ನ ತಂದು ಪ್ರಶ್ನೆ ಹಚ್ಕೊಂಡು ಕುಂದಿರ್ತಾರ. ಒಂದು ಕೈ ಬಿಟ್ಟು ಬಂದಿರ್ತೇವೆ. ಇರ್ಲಿ ಅಂತೂ ಹೇಳುವ ಅಭಿಪ್ರಾಯ ಏನದಪ್ಪ ಅಂತ ಕೇಳಿದ್ರೆ ಚಿತ್ತವೃತ್ತಿ ನಿರೋಧವೇ ಮೋಕ್ಷಕ್ಕೆ ಸಾಧನ ಅಂತಾರೆ. ಒಂದು ವೇಳೆ ಚಿತ್ತವೃತ್ತಿ ನಿರೋಧವೇ ಮೋಕ್ಷಕ್ಕೆ ಸಾಧನ ಆಗಿತ್ತು ಅಂದರೆ ಗುರುಶಾಸ್ತ್ರಗಳ ಅವಶ್ಯಕತೆ ಇತ್ತನು. ಗುರುಶಾಸ್ತ್ರಗಳನ್ನು ಅಭ್ಯಾಸ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಗುರುವಿನ ಮುಖಾಂತರ ಕೇಳೋದಾಗಲಿ ಶಾಸ್ತ್ರದ ಅಧ್ಯಯನ ಮಾಡುವುದಾಗಲಿ. ಆದ್ರೆ ಅಂತಃಕರಣ ಶುದ್ಧಿ ಆಗ್ತಾ ಇದೆ, ಕರೆ ಆವರಣದ ನಿವೃತ್ತಿ ಆಗುವುದಿಲ್ಲ. ಯಾಕಂದ್ರೆ ಮುಂದಕ್ಕೆ ಏರಾಕ ಸಾಧನ ಇಲ್ಲ. ಯಾಕೆ ಸಾಕು ಅನಿಸೋದಲ್ರಿ. ನಾನು ಹೆಚ್ಚಿನ ತೊಗೊಂಡೆ ನೋಡಪ್ಪ ರಗಡಾಗ್ಯದ ಆರಾಮದನ ಅಂತಿರ್ತೀವಲ್ಲ ಹೆಂಗೆ ಲೋಕದೊಳಗೆ, ಇಷ್ಟ ಆಗೈತೆ ಸಾಕು ಅಂತಾನ. ಅಷ್ಟಾದರೂ ಕೂಡ ಏನು ತಪ್ಪೋದಿಲ್ಲ. ಜನನ ಮರಣ ರೂಪ ದುಃಖ ಏಹ ಪರ ಎಡೆಯಾಟ ತಪ್ಪತನೋ ಅಂದರೆ ಇಲ್ಲ. ಅದಕ್ಕಾಗಿ ಅದು ತಪ್ಪಬೇಕಾಗಿತ್ತು ಅಂದ್ರೆ ಮುಂದೆ ಹೆಜ್ಜೆ ಇಡಲೇಬೇಕು. ಮೋಕ್ಷಕ್ಕೆ ಸಾಧನವೆನ್ನುವರು. ಆದ್ದರಿಂದ ತಾವು ಅಂದರೆ ಹೇ ಸದ್ಗುರುನಾಥ ನಿಶ್ಚಯವಾಗಿ ಮೋಕ್ಷೋಪಾಯವನ್ನು ತೋರಿಸಬೇಕು. ನನಗೆ ನಿಶ್ಚಯವಾಗಿ ಇದೇ ಮೋಕ್ಷಕ್ಕೆ ಸಾಧನ ಅಂತ ನೀವು ಹೇಳಬೇಕು. ತೋರಿಸಬೇಕು. ಯಾಕೆಂದರೆ ಕಣ್ಣೊಳಗಿನ ಹಳ್ಳು, ಕಾಲೊಳಗಿನ ಮುಳ್ಳು, ಸಾಲ, ರೋಗ, ಮನೆ ಕದನ, ಸಂಶಯ ಇವು ಏನು ಮಾಡುತ್ತವೆಂದು ಉದಾಸೀನ ಮಾಡಬಾರ್ದು. ಏನು ದೊಡ್ಡಗನ ಅಂತ ಉದಾಸೀನ ಮಾಡಬೇಡ ಅಂತವ್ರು. ಕಾಲೊಳಗಿನ ಮುಳ್ಳು ಏನಪ್ಪ ಅಂದ್ರೆ ಒಳ್ಳೆ ಶಕ್ತಿಯುಕ್ತದನ ಅಡ್ಡಾಡುವಾಗ ಮುಳ್ಳು ನಟ್ಟದ ಮುರಿದದ. ಅದೇನು ಮಾಡ್ತದ ನನಗಂತ ತಿಳ್ಕೊಂಡು ಬಿಡಕ್ಕೆ ಹೋಗ್ಬೇಡ. ಏನು ಮಾಡ್ತದಂದ್ರೆ ಕಾಲ ಕಡಿಸ್ತದದು. ಯಾವ್ದ್ರಿ? ಸ್ವಲ್ಪ ನಟ್ಟದಪ್ಪ ಅಂದ್ರು ಕೂಡ ಮುರಿದತ್ತಂದ್ರು ಕೂಡ ಅದೇನು ಮಾಡ್ತದ ಅನ್ಬೇಡ, ಆಗಾದನ್ನು ತೆಗೆದು ಹಾಕು. ಕೈ ಬಿಟ್ಟು ಅಂದ್ರೆ ಮುಂದೆ ಏನು ಮಾಡ್ತದೆ ಹೇಳಕ್ಕಾಗೋದಿಲ್ಲ. ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಕಣ್ಣೊಳಗಿನ ಹಳ್ಳು, ಅದು ಗಾಳಿ ವಶಾತವಾಗಿ ಏನು ಕಣ್ಣಿನಲ್ಲಿ ಒಂದು ಕಸರು ಒಂದು ಹಳ್ಳು ಸೂಕ್ಷ್ಮದ ಅವಾಗ ಬಂದು ಬಿದ್ದದ. ಅವಾಗ ತಿಕ್ತೇವೆ ಒಂದಿಷ್ಟು ಅದು ಸಮಾಧಾನಕ್ಕಾಗಿ. ಅದೇನು ಮಾಡ್ತದಂತ ಕೈ ಬಿಡಬೇಡ. ಯಾಕಂದ್ರೆ ಮುಂದೆ ಕಣ್ಣು ಕಳಿಯುವ ಪ್ರಸಂಗ ಇರ್ತಾ ಇದೆ. ಅದು ಒಳಗೆ ಕೂತು ಏನಪ್ಪ ಅಂದ್ರೆ ಬಾಧ ಮಾಡಿ ಕಣ್ಣು ಕಳ್ಕೊಳ್ಬೇಕಾಗ್ತಾ ಇದೆ. ಆಮೇಲೆ ಏನಪ್ಪ ಅಂದ್ರೆ ಸಾಲ ಮಾಡಿರ್ತೇವೆ. ಪ್ರಪಂಚದ ವ್ಯವಹಾರಕ್ಕಾಗಿ ತೊಂದರೆ ಬಂದಾಗ 5, 10, 100, 1000 ಮಾಡಿರ್ತಾವಲ್ಲ. ಇದೇಟ್ ಸಾಲ ಬಿಡು ಅನ್ನೋಕೆ ಹೋಗ್ಬೇಡ. ಅದನ್ನು ಮೊದಲು ಏನು ಮಾಡು, ಆ ಸಾಲ ಕಳ್ಕೊಳಕ್ ಪ್ರಯತ್ನ ಮಾಡು. ಅದು ಏಟೇ ಇರುವಲ್ದಾಗ ಮೊದಲು ಸಾಲ ಹರ್ಕೋರು ಮೊದಲು ಅಂತಿರ್ತಾರೆ ನೋಡ್ರಿ. ಅಂದ್ರೆ ಆ ಸಾಲ ಬಿಡೋದು ಕಳ್ಕೊ, ಅದೇಟ ಅಂತ ತಿಳ್ಕೊಂಡು ಬಿಡಕ್ಕೆ ಹೋಗ್ಬೇಡ. ಆಮೇಲೆ ಮನೆ ಕದನ, ರೋಗ ಅಂದರೆ ಶರೀರಕ್ಕೆ ರೋಗಗಳು ಬರ್ತಾವ. ರೋಗ ಬರಲಾರ್ದೆ ಶರೀರ ಇರ್ಲಕ್ಕ ಸಾಧ್ಯನೇ ಇಲ್ಲ. ಒಟ್ಟ ಎಷ್ಟು ರೋಗಗಳದಾವು ಅಂತ ಕೇರೆ ರೋಗದಕ್ಕೂ ಲೆಕ್ಕ ಇಲ್ಲ. ತನ್ನೂರು ಆಗರ ಅತಿ ದುಃಖ ಸಾಗರ. ರೋಗದ ತೋಟ ಇದು. 365 ಮುಖ್ಯ ರೋಗಗಳನ್ನು ಹೇಳ್ತಾ ಇದ್ದಾರೆ. ಎಷ್ಟ್ರಿ? 365 ಮುಖ್ಯ. ಇದರ ಅಂತರ್ಗತ ಸಾಕಷ್ಟು ರೋಗಗಳದಾವ. ಒಟ್ಟ ನನಗೆ ರೋಗ ಇಲ್ಲಪ್ಪ, ಹುಟ್ಟಿದ ಮಗನ ಹಿಡಿದು ಇಲ್ಲಿ ತನ ನನಗದು ಗೊತ್ತೋ ಇಲ್ಲ ನೋಡು ಅಂತಂದ್ರೂ 2 ರೋಗ ಹುಟ್ಟುತ್ತೇನೆ ಬೆನ್ನತ್ಯಾವು. 2 ರೋಗ ಏನದವ್ರಿ? ಏನೇನು ರೋಗ ಇಲ್ಲ ಅಂತ ಕೈ ಎತ್ತಿ ಯಾರು ಹೇಳ್ತೀರಿ ಅವ್ರಿಗೆ ಆದರೂ ಕೂಡ 2 ರೋಗವು ಬಿಟ್ಟೇ ಇಲ್ಲ. ಅವು ಅನಿಸಿಲ್ಲ ಅಷ್ಟೇ. ಯಾಕಂದ್ರೆ ಸಹಜ ಕ್ರಿಯೆ ಆಗ್ಯದ ಅದು. ಯಾವ್ದ್ರಿ? ಹಸಿವು, ತೃಷೆ ಇವೆರಡು ರೋಗವೋ ಏನು ರೋಗ ಅಲ್ಲೋ? ಯಾಕೆ ರೋಗದಿಂದ ಬಾಧ ಆಗ್ತದೋ ಸುಖ ಆಗ್ತದೋ? ಹಸಿವಾದಾಗ ಏನಾಗದ್ರಿ? ಯಾರು ಮಾತಾಡ್ಸಿದ್ರೆ ಸಿಟ್ಟು ಬರ್ತದ. ದೌಡ್ ತಾಟ್ ಹಚ್ಚಲಿಲ್ಲ ಅಂದ್ರೂ ಸಿಟ್ಟು ಬರ್ತದ. ಏನು ಬರುದಲ್ರಿ? ತಾಟ್ ಕೊಟ್ಟು ದೌಡ್ ನೀಡ್ಲಿಲ್ಲ ಅಂದ್ರೂ ದಿನ ಅನುಭವ ನಮಗಿದು. ಏನು ಇಲ್ರಿ? ಬಂದು ಕುಂತ ಕೂಡಲೇ ತಾಟ ದೌಡ್ ಕೊಡ್ಲಿರು ಸಿಟ್ಟು ಬರ್ತಾ ಇದೆ. ತಾಟ್ ಕೊಟ್ಟ ಮೇಲೆ ದೌಡ್ ನೀಡ್ಲಿರೂ ಸಿಟ್ಟು ಬರ್ತಾ ಇದೆ. ನೀಡಿದ ಮೇಲೆ ದೌಡ್ ತಗೋರಿ ಅನ್ಲಿಲ್ಲ ಅಂದ್ರೂ ಅಂದ್ರೆ ಹೇಳೋ ಅಭಿಪ್ರಾಯ ಏನದ? ಹಸಿವು ಕೂಡ ದುಃಖ, ನೀರಡಿಕೆ
ಅದು ಕೂಡ ದುಃಖ. ಅವೆರಡಕ್ಕೂ ಏನಪ್ಪ ಅಂದ್ರೆ ಔಷಧ ಎಲ್ಲಾರ ಹೋಗಿ ದವಾಖಾನ್ಯಾಗ ಔಷಧ ಅಂಗಡಿಯಾಗ ತೊಗೋಬೇಕಂತ ಏನೇಮಿಲ್ಲ. ಆ ಔಷಧನ ಮನ್ಯಾಗ ತಯಾರು ಮಾಡ್ಕೊಳಕ್ಕೆ ವ್ಯವಸ್ಥೆ ಇಟ್ಟಾನ ಪರಮಾತ್ಮ. ಆ ಔಷಧ ಉಪಯೋಗ ಮಾಡ್ತೀವಿ, ನಿವೃತ್ತಿ ಮಾಡ್ಕೊತೀವಿ. ಅಂತೂ ಏನಪ್ಪ ಅಂದರೆ ಇದೇಟ್ ರೋಗ ಅಂತೇಳಿದು ಇದೆಂಥ ದುಃಖ ಅಂತ ತಿಳ್ಕೊಂಡು ನೀನು ಉದಾಸೀನ ಮಾಡಬೇಡ. ಎದಕ್ಕಾಗಿ? ಶರೀರದ ಒಳಗೆ ರೋಗ ಇದೇಟ್ ಅದೇಂತದ್ ಬಿಡ್ರಿ, ನಮಗೆ ದಾದ ಇಲ್ರಿ ಅಂತೆಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ. ಅವು ಯಾವ ಟೈಮ್ದು ಏನಕ್ಕಂತ ಹೇಳೋಕ್ಕಾಗಲ್ಲ. ದೌಡು ಉಪಾಯವನ್ನು ಮಾಡ್ಕೊಂಡು ನಿವೃತ್ತಿ ಮಾಡ್ಕೊ. ಆಮೇಲೆ ಕದನ, ಏನು ಮನೆಯೊಳಗೆ ಜಗಳ ಇತ್ತಂದ್ರೆ ಏನು ಆ ಜಗಳವು ಕೂಡ ಏನಪ್ಪ ಅಂದ್ರೆ ಸ್ವಲ್ಪ ಐತೆ ಅಂದ್ರೆ ಮುಂದೆ ಏನಾಕತಿ ಅದು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೊಂದು ಕತೆ ಹೇಳ್ತೇನೆ ಏನ್ರಿ. ಆಮೇಲೆ ಸಂಶಯ, ಇದಂತೂ ಮಹಾ ಕೆಟ್ಟ. ಈ ಸಂಶಯ ಏನದಲ್ರಿ, ಇದರಂಥ ನೀಚ ಜಗತ್ತಿನೊಳಗೆ ಯಾವುದೂ ಇಲ್ಲ. ಯಾಕಂದ್ರೆ ತನ್ನ ಸ್ವರೂಪವನ್ನೇ ಹಾಳು ಮಾಡಿ ಕೈ ಬಿಡ್ತಾ ಇದೆ. ಸಂಶಯಾತ್ಮ ವಿನಶ್ಯತಿ. ಸಂಸಾರ ಚಂದಾಗಿ ನಡಿಬೇಕಾದ್ರೂ ಏನಿರಬಾರ್ದು ರೀ? ಸಂಶಯ ಇರಬಾರ್ದು. ಇನ್ನು ಪರಮಾರ್ಥದಲ್ಲಿ ಇರಬೇಕು. ಅಲ್ಲೇ ಬೇಡ ಅಂದ್ರೆ ಮತ್ತೆ ಇಲ್ಲಿ ಇರಕ್ಕೆ ಸಾಧ್ಯನು? ಇಲ್ಲಿ ಅಂತೂ ಬೇಡ ಬೇಡ. ಸಂಶಯ ಇತ್ತು ಅಂದ್ರೆ ಒಟ್ಟ ಜೀವನಕ್ಕೆ ಸಮಾಧಾನ ಏನು ಬೇಕಾದಿರಲಿ. ಅದು ಏನು ಹಾಲುಗ್ಗಿ ಹೊಳೆ ಹರಿತೈತಿ ಮನ್ಯಾಗ ಅಂದರೂ ಕೂಡ, ಹಾಲು ತುಪ್ಪ ಮನ್ಯಾಗ ಏನಪ್ಪ ಅಂದ್ರೆ ಹೊಳೆ ಹರಿದಂಗೆ ಹರಿತೈತಿ ಅಂದರೂ ಕೂಡ ಸಮಾಧಾನ ಇರೋದಿಲ್ಲ. ಇವೆಲ್ಲವೂ ಸ್ವಲ್ಪ ಅದಾವ. ಸ್ವಲ್ಪ ಸಂಶಯ ಬಂದತ್ತಂದ್ರೆ ಅದನ್ನ ನಿರಸನ ಮಾಡ್ಕೊ. ಮೊದಲು ಹೆಂಗೆ ನಿರಸನ ಮಾಡ್ಕೋದು? ಹೌದೋ ಅಲ್ಲೋ, ಕರೇನೋ ಸುಳ್ಳು ಅನ್ನೋದನ್ನು ವಿಚಾರ ಮಾಡಿ ಅದಕ್ಕೆ ನಿರ್ಣಯ ತೊಗೊಂಡು ಅಂದ್ರೆ ನಿನಗೆ ಸುಖ ಆಗ್ತಾ ಇದೆ. ನೀನು ನಿರ್ಣಯ ತೊಗೊಳ್ಳಾರ್ದ ಸಂಶಯನ ಇಟ್ಕೊಂಡು ಕುಂತಿ ಅಂದ್ರೆ ನಿನಗೆಂದೂ ಸುಖ ಆಗೋದಿಲ್ಲ. ಅದೇನು ಮಾಡ್ತತಿ ಅಂದ್ರೆ ಇಡೀ ಊರಿಗೆ ಬೆಂಕಿ ಹಚ್ತತಿ ಅಂತ. ಏನು ಮಾಡ್ತದ್ರಿ? ಇದಕ್ಕೊಂದು ದೃಷ್ಟಾಂತ ಕೇಳಿರಿ ನೀವು, ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ. ಬುದ್ಧಿಜೀವ್ರು ಹೇಳಿದರು ಏನು ಅದೇನು ಮಾಡ್ತತಿ ಅಂದಿದ್ದಕ್ಕೆ ಇಡೀ ಊರಿಗೆ ಬೆಂಕಿ ಹತ್ತಿ ಅಂತ. ಅದೇ ಹಂಗ್ರಿ ಅಂತ ಕೇಳಿದ್ರೆ, ಗುರು ಶಿಷ್ಯರು ಕೂಡಿ ಸಂಚಾರ ಮಾಡ್ತಾ ಇದ್ರು. ಸಂಚಾರ ಮಾಡುವಾಗ ಒಂದು ಅಂಗಡಿ ಮುಂದೆ ಬಂದರು. ಅಂಗಡಿ ಮುಂದೆ ಬಂದು ಏನು ಮಾಡಿದ್ರು ಅಂತ ಕೇಳಿದ್ರೆ, ಏನೋ ಬೇಕಾಗಿತ್ತು ಕೇಳಿದ್ರು ಗುರುಗಳು. ಶಿಷ್ಯ ಸುಮ್ಮನೆ ಇರ್ಬೇಕಿಲ್ರಿ. ಅಲ್ಲಿ ಚಳಿಗಾಲ ದಿನ ಎಣ್ಣೆ ಹೆರ್ತಿತ್ತು, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಡಬ್ಬಿ ಮುಂದೆ ಇತ್ತು, ಹೆರ್ತಿತ್ತು. ಅದು ಗಟ್ಟಿ ಆಯ್ತು, ನಾಲ್ಕಾಯ್ತು ಅಂತ ಹಿಂಗೆ ಬಟ್ಟು ಒತ್ತಿದ, ಅದು ಗಟ್ಟಿಯಾಗಿತ್ತು. ಆ ಕೈಗೆ ಒಂದಿಟ್ಟು ಹತ್ತಿರಿ. ಅದು ಯಾವುದ್ರಿ? ಕೊಬ್ಬರಿ ಎಣ್ಣೆ. ಅದನ್ನು ಏನು ಮಾಡಿದವ ಅಂದ್ರೆ ಹಿಂಗೆ ಅಲ್ಲೇ ಆ ಕಂಬಕ್ಕೆ ಒರೆಸಿದ. ಎಲ್ಲಿ? ಆ ಅಂಗಡಿಯಾಗ ಗಾಡಿಗೆ ಕಂಬಕ್ಕೆ ಒರೆಸಿದ. ಆದ್ರೆ ಒರೆಸೋದ್ರೊಳಗಾಗಿ ಏನಾಯ್ತು ಅಂತ ಕೇಳಿದ್ರೆ, ಅದನ್ನು ದಾಟಿ ಅಂಗಡಿ ದಾಟಿ ಮುಂದೆ ಬಂದರು ಗುರುಗಳು. ಯಾಕೋ ಅಲ್ಯಾಕೆ ಹಂಗೆ ಮಾಡಿದಿ? ಏನು ಮಾಡೇನ್ರಿ? ಆ ಕೊಬ್ಬರಿ ಎಣ್ಣೆಗೆ ಬಟ್ಟೆ ಎದ್ದು ಅಲ್ಯಾಕೆ ಹಚ್ಚಿದಿ ಅಂದು. ಅದೇನು ದೊಡ್ಡ ಅದಕ್ಕೇನಾತ್ರಿ ಅಂದವ. ಅದಕ್ಕೇನಾತ್ರಿ ಅಂದ. ಬಾ ಹಂಗಾರ ಹೇಳ್ತಾನೆ, ಹೊತ್ತು ಮುನುಗ್ ಕೊಡ್ದು ನಿನಗೆ ಊರಿಗೆ ಬೆಂಕಿ ಹಚ್ತತಿ ಅದು ಅಂದ. ಏನು ಗುರುಗಳು ಎಂಥ ಮಾತು ಹೇಳ್ತೀರಿ ನೀವು ಅಂದವ. ನೋಡಲ್ಲ ಇಲ್ಲೇ ಊರು ಹೊರಗೆ ಕುಂದ್ರೂ ಬೇಕಾದ್ರೆ ಊರಿಗೆ ಬೆಂಕಿ ಹತ್ತತ್ತಿಲ್ಲ ನೋಡು ಅಂದರು. ಅದೇ ಹಂಗೆ ಅಂತ ವಿಚಿತ್ರ ಆತವನಿಗೆ. ಹೋಗಿ ಊರು ಹೊರಗೆ ಕೂತರು. ಅಷ್ಟರೊಳಗಾಗಿ ಏನಾಯ್ತು, ನೊಣ ಬಂದು ಕುಂತಿ. ಎದಕ್ಕೆ ರೀ? ನೊಣಕ್ಕೆ ನೊಣ ಇದು ಕೊಬ್ಬರಿ ಎಣ್ಣೆ ಹಚ್ಚದಲ್ಲಿ ನೊಣ ಬಂದು ಕುಂತು. ಆ ನೊಣ ಹಿಡಿಯಾಕ ಹಲ್ಲಿ ಬಂತು. ಆ ನೊಣ ಹಿಡಿಯಕ್ಕೆ ಏನು ಬಂತು ರೀ? ಹಲ್ಲಿ ಬಂತು. ಆ ಹಲ್ಲಿ ಹಿಡಿಯಾಕ ಅಂಗಡಿ ಅವ ಸಾಕಿದ ಬೆಕ್ಕು ಟನ್ನ ಜಿಗದ ಅವನು ಹಿಡಿಯಾಕ ಹೋತು. ಎದನ್ನ? ಹಲ್ಲಿನ. ಅಷ್ಟರೊಳಗಾಗಿ ಎದುರಿನ ಮನೆ ಅವನಿಗೆ ಇವನಿಗೆ ಸಜ್ಜಿದ್ದಿದ್ದಿಲ್ಲ. ಆ ಎದುರಿನ ಮನೆ ಅವನ ನಾಯಿ ಅಲ್ಲೇ ಇತ್ತು ಅಂಗಳದಾಗ. ಈ ಬೆಕ್ಕು ಜಿಗದವನ್ನ ಹಿಡಿಯಾಕ ಹೋಗೋದಕ್ಕೆ ಆ ಬೆಕ್ಕಿನ ಕಡಿಯಾಕ ಅದು ಬಂತು. ಯಾವ್ದ್ರಿ? ಆ ನಾಯಿ. ಬೆಕ್ಕಿನ ಕಡಿಯಾಕ ಬಂದ ಕೂಡಲೇ ಈ ಬೆಕ್ಕಿನ ಮಾಲಕ್ ಏನು ಮಾಡಿದ ಅಂತ ಕೇಳಿದ್ರೆ, ನಮ್ಮ ಬೆಕ್ಕಿನ ಕಡಿಯಾಕ ಬರ್ತೀವಿ ಅಂದವನು ಅಲ್ಲೇ ಒಂದು ಬಡಿಗಿತ್ತು, ತೊಗೊಂಡು ಬೇಸಾಗಿ ಬಡದ. ಎದನ್ರಿ? ನಾಯಿನ. ಅದನ್ನು ನೋಡಿದ ನಾಯಿ ಮಾಲಕ. ಒಳಗೆ ಕುಂದ್ಕೊಂಡು ಅದನ್ನು ನೋಡಿದ ನಾಯಿ ಮಾಲಕ. ನಮ್ಮ ನಾಯಿಗೆ ಹೊಡೆದೆ ಅಂತ ತಿಳ್ಕೊಂಡು ಆ ಒಳಗಿಂದ ಒಂದು ಬಡಿಗೆ ತೊಗೊಂಡು ಬಂದು ಯಾರಿಗೆ ಹೊಡೆದ್ರಿ? ಈ ಮಾಲಕನಿಗೆ. ಹತ್ತಿರ ಜಗಳ. ಮಾವಿನ ಅಂಗಡಿಯಾಗ ಏನಪ್ಪ ಅಂದ್ರೆ ಚಿಮಿನಿ ಡಬ್ಬಿ ಅದು ಎಲ್ಲ ಇದ್ದು. ನಾವೇನು ಮಾಡಿದ ಅಂದ್ರೆ ಸಿಟ್ಟಿನ ಬರದಾಗ ತೊಗೊಂಡು ಚಿಮಿನಿಯನ್ನು ಗೊಜ್ಜಿ ಬೆಂಕಿ ಹಚ್ಚಿಬಿಟ್ಟ ತೀರ್ತಿ. ಏನ್ರಿ? ಅಷ್ಟರೊಳಗಾಗಿ ಅದಕ್ಕೆ ಹತ್ತು ಇದಕ್ಕೆ ಹತ್ತು ಅನ್ಕೊಂಡು ತಿಳ್ಕೊಂಡು ಇಡೀ ಊರಿಗಿನ ಏನಪ್ಪ ಅಂದ್ರೆ ಆವರಿಸಿ ಬಿಡುತ್ತೆ ಅಂತದು. ಹೇಳುವ ಅಭಿಪ್ರಾಯ ಏನದ ಇಲ್ಲ ಅಂತ ಕೇಳಿದ್ರೆ, ಅದೇನು ಮಾಡ್ತತಿ ಅಂದ್ರೆ ಇಷ್ಟು ಮಾಡ್ತತಿ ನೋಡ್ರಿ. ಏನು ಎಣ್ಣೆ ಹೆಚ್ಚಿದ್ದು ಅದೇನು ದೊಡ್ಡ ಮಾತ್ರೆ ಅಂದಲ್ಲ, ಇಷ್ಟು ಗದಲ್ಕ. ಹಂಗೆ ಕಣ್ಣಾಗ ಕಸರು ಸ್ವಲ್ಪ ಐತಂದ್ರೂ ಕೆಡಿಸೋದನ್ನ, ಆ ಮನ್ಯಾಗ ಜಗಳ ಸ್ವಲ್ಪ ಐತಂದ್ರೂ ಅದು ಹಾಳು ಮಾಡೋದನ್ನೇ, ಮನಸ್ಸಿನಾಗ ಸಂಶಯ ಸ್ವಲ್ಪ ಐತಂದ್ರು ಅದು ಹಾಳು ಮಾಡೋದನ್ನೇ. ಏನ್ರಿ? ಕಣ್ಣಾಗ ಹಾಳು ಸ್ವಲ್ಪ ಐತಂದ್ರು ಅದು ಹಾಳು ಮಾಡೋದನ್ನೇ. ಕಾಲಾಗ ಮುಳ್ಳು ಸ್ವಲ್ಪ ನಟ್ಟೈತಂದ್ರೂ ಅದು ಹಾಳು ಮಾಡೋದನ್ನೇ. ಅದಕ್ಕೆ ಅವೇನು ಮಾಡ್ತೈತೆ ಅನ್ನೋಕೆ ಹೋಗ್ಬೇಡ, ಮೊದಲು ಅದನ್ನು ಕಳ್ಕೊಳ್ಳು ಉಪಾಯ
ಉಪಾಯ ಮಾಡಂದ ಹಾಗೆ ಏನು ಮಾಡುತ್ತದೆ ಎಂದು ಉದಾಸೀನ ಮಾಡಬಾರ್ದು. ಮಾಡಿದರೆ ತನ್ನ ಅನರ್ಥವನ್ನು ತಾನೇ ಮಾಡಿಕೊಂಡಂತೆ. ನಮ್ಮ ಅನರ್ಥವನ್ನು ನಾವು ಮಾಡ್ಕೊಂಡಂಗೋ ಮತ್ತೊಬ್ಬರು ಮಾಡ್ದಂಗೋ? ನಮ್ಮ ಅನರ್ಥ ಅಂದ್ರೆ ನಾವು ದುಃಖಕ್ಕೆ ಕಾರಣಕ್ಕೇವೋ ಮತ್ತೊಬ್ರು ಕಾರಣದರೋ? ನಾವೇ ಕಾರಣರಾಗುತ್ತೇವೆ. ತನ್ನ ಅನರ್ಥವನ್ನು ತಾನೇ ಮಾಡಿಕೊಂಡಂತೆ ಆಗುತ್ತದೆ. ನೀತಿ ವಚನವಿದ್ದ ಮೂಲಕ ಈ ನನ್ನ ಸಂಶಯವನ್ನು ಈಗಲೇ ಕಳೆಯಿರಿ. ಅದಾಗ ತಾ ಮಾಡಿದ ಒಂದೇನಪ್ಪ ತಪ್ಪು ತನಗೆ ಅನರ್ಥ ಕಾರಣ ಆಗ್ತಾ ಇದೆ ಅನ್ನೋದು ಇರುವುದರಿಂದ ಈ ಸಂಶಯ ನನಗೆ ಬಂದದೀಗ. ಯಾವುದು ಯೋಗ್ಯ? ಅದರ ನಿವೃತ್ತಿ ಉಪಾಯ ಯಾವುದು ಸರಿ? ಏನು ಕರ್ಮವೋ, ಏನು ಉಪಾಸನವೋ, ಏನು ಕರ್ಮ ಉಪಾಸನವೋ, ಏನು ಕರ್ಮ ಜ್ಞಾನವೋ, ಏನು ಉಪಾಸನ ಜ್ಞಾನವೋ, ಕರ್ಮ ಉಪಾಸನ ಜ್ಞಾನ ಎಲ್ಲ ಕೂಡಿ ಸಾಧನವೋ? ಯಾವುದು ಸಾಧನ ಇದ್ರಾಗ? ಅದಕ್ಕಾಗಿ ನನಗೆ ನಿಶ್ಚಯವಾಗಿ ತಿಳಿಸಿ ಹೇಳ್ರಿ. 3 ಪ್ರಶ್ನೆ ಅದು ನೋಡ್ರಿ. ನನ್ನ ಮೂಲ ಸ್ವರೂಪವೇನು? ಅದರ ಅಭಿಪ್ರಾಯ ಏನು? ಹಲವಾರು ಮಂದಿ ಹಲವಾರು ತೆರನಾಗಿ ಮೂಲ ಸ್ವರೂಪ ಅಂತ ಇದಕ್ಕೆ ಅಂತಾರೆ. ದೇಹಕ್ಕನೇ ಮೂಲ ಸ್ವರೂಪ ಅಂತಾರೆ. ಆಮೇಲೆ ಇಂದ್ರಿಯಗಳಿಗೆ ಮೂಲ ಸ್ವರೂಪ ಅಂತಾರೆ. ಪ್ರಾಣಾದಿಗಳಿಗೆ ಮೂಲ ಸ್ವರೂಪ ಅಂತಾರೆ. ಮನಸ್ಸು ಅಂದ್ರೆ ಹಲವಾರು ಬಂದಿದ್ದಾರೆ. ಇದರಾಗ ನಿಜವಾದ ಮೂಲ ಸ್ವರೂಪ ಯಾವುದು? ಆಮೇಲೆ ಜಗತ್ತಿಗೆ ಕಾರಣ ಹೇಳೋರು ಅನೇಕ ಹೇಳ್ತಾರೆ. ಇದರಾಗೂ ನಿಜವಾಗಲೂ ಜಗತ್ತಿಗೆ ಕಾರಣ ಯಾರು? ಆ ಈಶ್ವರನ ಕಾರಣ ಅಂತಾಗ್ಯಾದ್ರು ಸಾಧನ ಸಹಿತ ಅದನೋ ಸಾಧನ ರಹಿತನದಾನು? ಸಹಿತ ಹೇಳಿದ್ರಿ ಜೀವಭಾವ ಬರ್ತಾ ಇದೆ, ರಹಿತ ಹೇಳಿದ್ರೆ ಅಂದ್ರೆ ಇಲ್ಲದ ಹೆಂಗೆ ಮಾಡಿದೆ, ಹಿಂಗೆಲ್ಲ ಆಕ್ಷೇಪ ಬರ್ತಾ ಇದಾವೆ. ಇದರಾಗ ನಿಜವಾಗಲೂ ಸಾಧನ ಅಂದ್ರೆ ಕಾರಣ ಜಗತ್ತಿಗೆ ಯಾವುದು? ಇರಲಿ, ಇರುವಲ್ದಕ್ಕ ಇದರ ಉಪಾಯ ನಿವೃತ್ತಿ ಮಾಡ್ಕೋಬೇಕಲ್ಲ. ಸಂಸಾರ ಅಂದ್ರೆ ದುಃಖ, ದುಃಖದ ನಿವೃತ್ತಿ ಮಾಡ್ಕೋಬೇಕು. ಇದರ ನಿವೃತ್ತಿ ಆಗಾಕ ಕಾರಣ ಏನು? ಏನು ಜ್ಞಾನವೋ, ಕರ್ಮವೋ, ಉಪಾಸನವೋ, ಕರ್ಮ ಉಪಾಸನವೋ, ಜ್ಞಾನವೋ? ಹೀಗೆ ಇವರು ಏನಪ್ಪ ಅಂದ್ರೆ ಕಾರಣಗಳನ್ನು ಹೇಳ್ತಾರೆ. ಇದರಾಗ ನಿಕ್ಕಾಮತ ನಿಜವಾದ ಕಾರಣ ಯಾವುದು? ಈಗಲೇ ಕಳೆಯಿರಿ ಎಂಬ ಅಭಿಪ್ರಾಯ. ಈ ಸದ್ದ ನನಗೆ ಸಂಶಯ ಬಂದದ. ಈ ಸಂಶಯವನ್ನು ಹೇಳು ನಾಳು ಮಾಡು ನಾಳು ಮುಂದೆ ನೋಡು ನಾಳು ಅಂದ್ರಿ ಅಂದ್ರೆ ಏನಕತ್ತ ನಾನು ಹಣೆ ಬಾರ್ ಹೇಳೋಕ್ಕಾಗಲ್ಲ. ಈಗ ಸಂಶಯ ಬಂದದ, ನಿಮಗೆ ಬಂದು ಶರಣಾಗತನಾಗೇನಿ. ಈ ಸದ್ಯದ ಕಾಲದಲ್ಲಿ ಆ ಸಂಶಯ ನಿರಸನ ಮಾಡುವಂಥ ಉಪಾಯವನ್ನು ನನಗೆ ಹೇಳಿಕೊಡ್ರಿ ಅಂತ ಶಿಷ್ಯನ ಪ್ರಶ್ನೆಗಳನ್ನು ಕೇಳಿ ಶ್ರೀ ವಸಿಷ್ಠ ಮಹರ್ಷಿಗಳು ಸಂತೋಷಭರಿತರಾಗಿ, ಗುರುಗಳಿಗೆ ಏನಾಯ್ತು ನೀ ಬಹಳ ಆನಂದ ಆಯಿತು. ಏನ್ರಿ, ಮನ್ಯಾಗ ತಂದೆ ತಾಯಿಗೂ ಆನಂದ ಆಕತೆ, ಮಠದಾಗ ಗುರುಗಳಿಗೂ ಆನಂದ ಆಕತೆ. ಯಾರಿಂದ? ಮಕ್ಕಳಿಂದ ತಂದೆ ತಾಯಿಗೆ ಆನಂದ ಆಕತೆ. ಏನ್ರಿ, ಶಿಷ್ಯರಿಂದ ಗುರುಗಳಿಗೆ ಆನಂದ ಆಕತೆ. ಯಾವಾಗ? ಮಕ್ಕಳಿಂದ ತಂದೆ ತಾಯಿಗೆ ಯಾವಾಗ ಆನಂದ ಆಕತ್ರಿ? ಮಕ್ಕಳಿಂದ ತಂದೆ ತಾಯಿಗೆ ಆನಂದ ಆಕತಿ. ಯಾವಾಗ ಆಕತಿ? ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊತ ಬಂದು ವಯಸ್ಸಿಗೆ ಬಂದ ಮೇಲೆ ಅವ್ರು ಹೇಳ್ದಂಥ ಕನ್ಯೆ ತೆಗದಂದ್ರೆ ಅವ್ರು ತೆಗೆದಂಥ ಕನ್ಯೆ ಮಾಡ್ಕೊಳಕ್ ತಯಾರಾಗಿ ಎಲ್ಲಕ್ಕೂ ಒಪ್ಪಿದಂದ್ರೆ ಭಾಳ ಹಿಗ್ಗ ಅವರಿಗೆ. ಏನು ಮಾಡ್ಕೊಳಕ್ ತಯಾರಾದ್ರೆ? ಮದುವೆ. ಏನು ಮಾಡ್ಕೊಳಕ್ ತಯಾರಾದ್ರಿ? ಮದುವೆ ಮಾಡ್ಕೊಳಕ್ ತಯಾರಾದ್ರ. ಮದುವೆ ಅಂದ್ರಿ? ಮದುವೆ ಅಂದ್ರೆ ಏನ್ರಿ? ಪ್ರಶ್ನೆಗೆ ಉತ್ತರ ಹೇಳಬೇಕು, ಪ್ರಶ್ನೆಗೆ ಮತ್ತೊಂದು ಪರ್ಯಾಯ ಶಬ್ದ ಹೇಳಬಾರ್ದು. ಮದುವೆ ಅಂದ್ರೆ ಲಗ್ನ, ಲಗ್ನ ಅಂದ್ರೆ ಶಾದಿ, ಶಾದಿ ಅಂದ್ರೆ ಮ್ಯಾರೇಜು. ಏನ್ರಿ, ಇವು ಅರ್ಥ ಅಲ್ಲ. ಮದುವೆ ಅಂದ್ರೆ ಏನಪ್ಪ ಅಂತ ಕೇಳಿ ಲೋಕದೊಳಗೆ ಸಾಮಾನ್ಯವಾಗಿ ಹಾಯ್ ನಮ್ಮ ಬಾಗಲಾಗ ನಮ್ಮ ಅಪ್ಪಗೆ ಹೇಳಿ ಅಂದ್ರೆ ಏನ್ರಿ, ನಿನ್ನ ಬಡಿಸ್ತಾನೆ ಅಂದಂಗಲ್ರಿ. ಮದುವೆ ಅಂದ್ರೆ ಏನ್ರಿ? ದುಃಖವೇ ಅದ. ದುಃಖವೇ ಸುಖವಾಗಿ ಪರಿಣಮಿಸದೆ ಇರಲಿ. ಅಂತೂ ಏನಪ್ಪಾ ಅಂತ ಕೇಳಿದಾದ್ರೆ ಮದುವೆ ಮಾಡ್ಕೊಳಕ್ ಮಕ್ಕಳು ಹೇಳ್ದಂತ ಅವ್ರು ತೆಗೆದಂಥ ಕನ್ಯೆ ಮಾಡ್ಕೊಳಕ್ ತಯಾರಾಗಿ ಅವ್ರು ಹೇಳ್ದಂಗೆ ಕೇಳ್ತಾರ ತಂದೆ ತಾಯಿಗೆ, ನನ್ನ ಮಕ್ಕಳು ಭಾಳ ಚಲೋಪ್ಪ, ಯಾಕ ನಾ ಎಲ್ಲಿ ದುಗಿಸ್ತಾನೆ ಅಲ್ಲಿ ಬೀಳಾಕ್ ತಯಾರಾಗ್ಯಾರ, ಅದಕ್ಕೆ ಭಾಳ ಚಲೋಪ್ಪ ಅಂತಾರ ಅವರು. ಆದರೆ ಗುರುಗಳು ಹಾಗಲ್ಲ. ಏನು, ಗುರುಗಳು ದುಗಿಸುವುದಿಲ್ಲ. ದುಗಿಸಿ ಬಿದ್ದವ್ರನ್ನ ಏನು ಮಾಡ್ತಾ ಇದಾರ? ಮ್ಯಾಲಕ್ಕೆ ತೊಗೊಂತಾರ. ದುಗಿಸವ್ರು ಇವರು, ಮ್ಯಾಲಕ್ಕೆ ಎತ್ಕೊಳ್ಳೋರು ಯಾರು? ಗುರುಗಳು. ಅವ್ರ ಕಡೆ ಬಂದರು ಏನು ಅಲ್ಲೇ ಬಿದ್ದರು? ಬರ್ಬೇಕಾಕತೆ. ಏನು ಕೇಳಿ ವಸಿಷ್ಠ ಮಹರ್ಷಿಗಳು ಸಂತೋಷಭರಿತರಾಗಿ, ಏನು ಕೇಳಿ? ನಾನಂದ್ರೆ ಯಾರು, ಅಥವಾ ನನ್ನ ಮೂಲ ಸ್ವರೂಪವೇನು, ಯಾವುದು ಕರೆ ಇದರಾಗ, ಜಗತ್ತಿಗೆ ಮೂಲ ಕಾರಣ ಯಾವುದು, ಆಮೇಲೆ ಇದರ ನಿವೃತ್ತಿ ಉಪಾಯಗಳಲ್ಲಿ ಅನೇಕ ಮಂದಿ ಅನೇಕ ಥರ, ಇದರಾಗಿ ಯಾವುದು, 3
ನಿಶ್ಚಿತವಾಗಿ ಹೇಳ್ರಿ ಅಂತ ಕೇಳಿದಾಗ ಗುರುಗಳಿಗೆ ಏನಾಯ್ತು, ಬಹಳ ಆನಂದವಾಯಿತು. ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನ ಕೇಳೋರು ಎಲ್ಲೋ ಒಬ್ರು ಎಲ್ಲರೂ ಕೇಳಕ್ಕೆ ಸಾಧ್ಯ ಅದ ರೀ. ಎಲ್ಲೋ ಒಬ್ಬ ಎದಕ್ಕೆ ಸಾಕಾದವ? ಅದನ್ನೇ ಬರ್ಕೊಂಡು ಬಂದಾರ ಹಿಂದೆ. ಸಂಸಾರಕ್ಕೆ ಸಾಕು ಅನಿಸಿದವ ಅಂದ್ರೆ ದುಃಖ ಬ್ಯಾಡ ಅನಿಸಿದವ. ಮುಂದೆ ಹೇಳುವ ಪ್ರಕಾರ ಯೋಗ್ಯ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಯೋಗ ವಾಸಿಷ್ಠ ಶ್ರುತಿ ಸ್ಮೃತಿ ಪುರಾಣ ಮೊದಲಾದವುಗಳಲ್ಲಿ ಹೇಳಲ್ಪಟ್ಟ ಏನ್ರಿ ಯಾವಪ್ಪ ಅಂದ್ರೆ ಕೇಳಲೆ ವಾಸಿಷ್ಠಾದಿಗಳಲ್ಲಿ, ವಾಸಿಷ್ಠದಲ್ಲಿ ಎನ್ನಲಿಲ್ಲ, ವಾಸಿಷ್ಠಾದಿಗಳಲ್ಲಿ ಅಂದ್ರೆ ಯೋಗ ವಸಿಷ್ಠ ಗ್ರಂಥವನ್ನೇ ಮೊದಲು ಮಾಡಿಕೊಂಡು ಅಂದ್ರೆ ಯಾವ್ಯಾವ ಅಂದರೆ ಶ್ರುತಿ ಗ್ರಂಥ ಆಗಲಿ, ಸ್ಮೃತಿ ಗ್ರಂಥ ಆಗಲಿ, ಪುರಾಣಗಳಾಗಲಿ ಮೊದಲಾದವುಗಳು ಹೇಳಲ್ಪಟ್ಟ ಅರ್ಥವನ್ನೇ ಸಂಗ್ರಹಿಸಿ ಈ ಪರಮಾರ್ಥ ಗೀತೆಯಲ್ಲಿ ಶಿಷ್ಯನಾದ ನಿನಗೋಸ್ಕರ ನಾನು ಪ್ರತಿಪಾದನೆ ಮಾಡುತ್ತೇನೆ. ನಿನಗೋಸ್ಕರ ಹೇಳ್ತಾನೆ, ಇಲ್ಲಾಂದ್ರೆ ಹೇಳುವ ಅವಶ್ಯಕತೆ ಇಲ್ಲ, ಹೇಳೋದೂ ಯೋಗ್ಯ ಆಗೋದಿಲ್ಲ. ನೀ ಬಂದು ಅಂಥ ಉತ್ತಮ ಅಧಿಕಾರಿಯಾಗಿ ತಿಳ್ಕೊಂಡು ಧನ್ಯನಾಗಬೇಕಂತ ತಿಳ್ಕೊಂಡು ನಿನ್ನ ಸಲುವಾಗಿ ನಾ ಏನು ಮಾಡ್ತೇನೆ ಅಂತ ಕೇಳಿದ್ರೆ ಹೇಳ್ತಾ ಇದ್ದೇನೆ, ಏಕಾಗ್ರ ಚಿತ್ತದಿಂದ ಕೇಳು. ಕೇಳಿದಿ ನಾ ಹೇಳಾಗ್ತಾ ಇರೋದ ಮತ್ತು ನಿರ್ಲಕ್ಷ್ಯ ಆತಾಗಿರುತ್ತಂದ್ರೆ ಉಪಯೋಗ ಆಗೋದಿಲ್ಲ. ಏಕಾಗ್ರ ಚಿತ್ತದಿಂದ ಕೇಳಿ ಎಂದು ಗುರುಗಳು ಶಿಷ್ಯನಿಗೆ ಅಭಯವನ್ನು ಕೊಟ್ಟರು. ಏನು ಮಾಡಿದ್ರೆ ಅಭಯ ಅಂದ್ರೆ ಧೈರ್ಯ ಕೊಡ್ತಾರೆ. ಏನು ಹೆದರಬೇಡ, ನಿನಗೆ ಆ ಉತ್ತರ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಆರಂಭ ಮಾಡ್ತಾರೆ. ಆ ಒಂದು ವಿಷಯವನ್ನು ಮುಂದಿನ ನುಡಿಯಿಂದ ಏನಪ್ಪ ಅಂತ ಕೇಳಿ ಆರಂಭ ಮಾಡ್ತಾರೆ.